ರೆಸ್ಪೆಕ್ಟಿವ್ ಚೀಫ್ ಮಿನಿಸ್ಟರ್ ವೇದಿಕೆ ಮೇಲೆ ಬರಬೇಕು. ನೆನಪು ಸಮಯದ ಜೋಕಾಲಿಯಲ್ಲಿ ತೂಗಿದ ಅದೆಷ್ಟೋ ನೆನಪು. ಎಲ್ಲರಿಗೂ ನಮಿಸುತ್ತಾ ಈ ಕಾರ್ಯಕ್ರಮವನ್ನು ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಕುಮಾರಿ ಸೌಮ್ಯ. ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ ಹರಿ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ ಹರಿ. ಅಚ್ಯುತಾನಂದ ಗೋವಿಂದ ಮಾಧವ ಸಚ್ಚಿದಾನಂದ ನಾರಾಯಣ ಹರಿ. ಅಚ್ಯುತಾನಂದ ಗೋವಿಂದ ಮಾಧವ ಸಚ್ಚಿದಾನಂದ ನಾರಾಯಣ ಹರಿ. ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ ಕೃಷ್ಣ ಗೋವಿಂದ ನಾರಾಯಣ ಹರಿ. ಕೃಷ್ಣ ಗೋವಿಂದ ನಾರಾಯಣ ಹರಿ. ಕೃಷ್ಣ ಗೋವಿಂದ ನಾರಾಯಣ ಹರಿ. ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೆ. ಹರೆ ರಾಮ ಹರೆ ರಾಮ 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 ಹರೆ ಹರೆ. ಹರೆ ರಾಮ ಹರೆ ಹರೆ.
ಅಂತ ಹೇಳಿ ಪ್ರಖ್ಯಾತಿಯಾಗಿರ್ತಕ್ಕಂಥ ಪೂಜ್ಯರು ಆದಂತಹ ಶ್ರೀ ಎಸ್ ಕರಿಯಪ್ಪನವರನ್ನು ಸ್ಮರಿಸ್ಕೊಳ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಕೇವಲ ನಮ್ಮ ದೇವರಾಜ್ರವರ ಬೀಳ್ಕೊಡುಗೆ ಸಮಾರಂಭ ಅಲ್ಲ, ಇದೊಂದು ಎಲ್ಲ ಬಳಗದ ಸ್ನೇಹಿತರಿರ್ಬೋದು, ಕುಟುಂಬ ವರ್ಗದವರಿರ್ಬೋದು, ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗ ಇರ್ಬೋದು, ನಿವೃತ್ತಿ ಹೊಂದಿರತಕ್ಕಂಥ ನಮ್ಮ ಪ್ರಾಧ್ಯಾಪಕರಿರ್ಬೋದು, ಹಿತೈಷಿಗಳಿರ್ಬೋದು, ವಿದ್ಯಾರ್ಥಿ ಮಿತ್ರರಿರ್ಬೋದು, ಎಲ್ಲರೂ ಸೇರಿಕೊಂಡು ಇರ್ತಕ್ಕಂಥ ಒಂದು ಸಮಾಗಮ ಇದು. ನಾನು ಮಧ್ಯಾಹ್ನ ನೋಡಿದಾಗ ಅವರ ಒಂದು ಬಳಗವನ್ನು ನೋಡಿದಾಗ ನನಗೆ ಒಂದು ರೀತಿ ಆಶ್ಚರ್ಯ ಕೂಡ ಆಯಿತು. ಆ ಊಟದ ವ್ಯವಸ್ಥೆಯ ಸಂದರ್ಭದಲ್ಲಿ ಅವರೆಲ್ಲ ಒಂದು ಸ್ನೇಹಿತರಿಂದ, ವಿದ್ಯಾರ್ಥಿಗಳಿಂದ, ಅವರ ಒಂದು ಹಿತೈಷಿಗಳಿಂದ, ನಮ್ಮ ಸಂಸ್ಥೆಯ ಎಲ್ಲ ಒಂದು ಪದಾಧಿಕಾರಿಗಳು, ಹಾಗೆ ಎಲ್ಲ ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡಿ ಇವತ್ತು ಒಂದು ನಿವೃತ್ತಿ ಅಂಚಿನಲ್ಲಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಾಧ್ಯಾಪಕರು ಆಗಿರ್ತಕ್ಕಂಥ, ಸ್ನೇಹಿತರು ಆಗಿರ್ತಕ್ಕಂಥ ಪ್ರೊಫೆಸರ್ ದೇವರಾಜ್ರವರನ್ನು ನಾವು ಇವತ್ತು ಗೌರವ ಬೀಳ್ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. 1991ರಲ್ಲಿ ಈ ಸಂಸ್ಥೆಗೆ ಬಂದಂತಹ ದೇವರಾಜ್ ಅವರು ಸುಮಾರು 35 ವರ್ಷಗಳ ಕಾಲ ಸುದೀರ್ಘವಾದಂತಹ ಒಂದು ವೃತ್ತಿ ಅಂತಂದ್ರೆ ಕೇವಲ ಲೆಕ್ಚರರ್ ಆಗಲ್ಲ, ಪ್ರಾಧ್ಯಾಪಕರಾಗಿ ಅಲ್ಲ, ಸಂಪನ್ಮೂಲ ವ್ಯಕ್ತಿಯಾಗಿ, ಹಿತೈಷಿಯಾಗಿ, ಸಲಹೆಗಾರರಾಗಿ, ಹಾಗೆಯೇ ಒಬ್ಬ ಸಾಂಸ್ಕೃತಿಕ ರಾಯಭಾರಿಯಾಗಿ ಇನ್ನು ಅನೇಕ ಒಂದು ಸ್ಥಾನವನ್ನ ಹೊಂದಿ ಇವತ್ತು ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ನಾಳೆ ಅಧಿಕೃತವಾಗಿ ಅವರ ನಿವೃತ್ತಿಯ ದಿನ 30ನೇ ತಾರೀಕು ಭಾನುವಾರ ಇರೋದ್ರಿಂದ ನಾಳೆ ಅದು ಇರ್ತಕ್ಕಂಥದ್ದು. ಆದರೆ ನಮ್ಮ ಸಂಸ್ಥೆಯಲ್ಲಿ 2 ದಿನಗಳ ಕಾಲ ಒಂದು ಬೃಹತ್ ಕೃಷಿ ಮೇಳವನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ನಮ್ಮ ಸಂಸ್ಥೆಯ ಒಂದು ರೀತಿ ಒಂದು ಕ್ರಾಂತಿಕಾರಿ ಮನೋಭಾವವನ್ನು ಹೊಂದಿರತಕ್ಕಂಥ, ಇಡೀ ಸಂಸ್ಥೆಯನ್ನೇ ಒಂದು ರೀತಿ ವಿಭಿನ್ನವಾದಂಥ ಸ್ಟ್ರಕ್ಚರ್ಗೆ ತರ್ತಾ ಇರ್ತಕ್ಕಂಥ ನಮ್ಮ ಡೈನಮಿಕ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀಯುತ ಶ್ರೀಕಂಠ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಪುಟ್ಟಸ್ವಾಮಿ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಸರ್, ನಿಮಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಯುತ ದೇವರಾಜ್ರವರು, ಅವ್ರಿಗೂ ಕೂಡ ಮತ್ತೆ ಅವರ ಶ್ರೀಮತಿಯವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಎಂ.ಎಲ್. ಶಿವಕುಮಾರ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ನಿಮಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕೆ.ಬಿ. ನಾಗರಾಜಣ್ಣವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಕಾಲೇಜಿನಲ್ಲಿ ದೈಹಿಕ ನಿರ್ದೇಶಕರಾಗಿ, ಪ್ರಾಂಶುಪಾಲರಾಗಿ ಹೊಂದಿರತಕ್ಕಂಥ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪ್ರೊಫೆಸರ್ ವಿಕ್ರಮ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ಒಂದು ಕಾಲೇಜಿನ ಬೆನ್ನೆಲುಬೆ ನಮ್ಮ ಹಿರಿಯ ವಿದ್ಯಾರ್ಥಿ ಮಿತ್ರರು, ಅದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಒಂದು ಇದರಲ್ಲಿ ಅವರು ಪಿ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕೃಷ್ಣಮೂರ್ತಿ ಅಕಾಡೆಮಿಕ್ ಕೌನ್ಸಿಲ್
ಬೆಂಗಳೂರು ಯೂನಿವರ್ಸಿಟಿ. ಸರ್ ನಿಮಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇನ್ನು ನಮ್ಮ ಈ ಕಾರ್ಯಕ್ರಮದ ರೂವಾರಿ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರೊಫೆಸರ್ ಬಾಲಕೃಷ್ಣ ಸರ್ ಅವರು ಸುಮಾರು 1 ವಾರಗಳ ಕಾಲ ಸುದೀರ್ಘವಾಗಿ ಎಲ್ಲರ ಜೊತೆ ಚರ್ಚೆ ನಡೆಸಿ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ಸರ್ ನಿಮಗೆ ವಿಶೇಷ ಸಮಾಜಶಾಸ್ತ್ರ ವಿಭಾಗದ ಹಿರಿಯ ನಿವೃತ್ತ ಪ್ರಾಧ್ಯಾಪಕರು ಬಂದಿದ್ದಾರೆ. ಸರ್ ನಿಮಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬೇರೆ ಬೇರೆ ವಿಭಾಗದ ನಮ್ಮ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರುಗಳು ಕೂಡ ಬಂದಿದ್ದೀರಿ. ಸರ್ ನಿಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಪತ್ರಿಕೋದ್ಯಮದವರು ನಮ್ಮ ಕಾಲೇಜಿನ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಅದನ್ನ ವರದಿ ಮಾಡಿಕೊಡ್ತಾ ಇದ್ದಾರೆ. ಸರ್ ನಿಮ್ಮೆಲ್ಲರಿಗೂ ಕೂಡ ನಾನು ವಿಶೇಷವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ನಾಗಪುರದ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರ ಮಿತ್ರರು ಇರ್ಬೋದು, ಪ್ರಾಂಶುಪಾಲರು ಇರ್ಬೋದು, ಸರ್ ನಿಮ್ಮೆಲ್ಲರ ಹೆಸರುಗಳು ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದಲ್ಲದೆ ನಮ್ಮ ಬೆಂಗಳೂರು ಪ್ರಥಮ ದರ್ಜೆ ಕಾಲೇಜ್ ಚಾಮರಾಜನಗರದಿಂದ ನಮ್ಮ ಮುತ್ತುರಾಜು ಕೂಡ ಬಂದಿದ್ದಾರೆ. ಸರ್ ನಿಮಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಒಂದು ಅವಿನಾಭಾವ ಸಂಬಂಧ, ಒಬ್ಬ ಸಹೋದ್ಯೋಗಿ ಮಿತ್ರನಾಗಿ, ನನಗೆ ಒಳ್ಳೆ ಹಿತೈಷಿಯಾಗಿ, ಮಾರ್ಗದರ್ಶಿಯಾಗಿ, ನನ್ನ NSSನಲ್ಲಿ ಕೆಲಸವನ್ನು ನಿರ್ವಹಿಸುವಾಗ ಇವತ್ತೇನಾದರೂ ನಿಮ್ಮ ಮುಂದೆ ನಾನು ಏನಾದ್ರು ಸ್ವಲ್ಪ ಮಾತಾಡಲಿಕ್ಕೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಿರ್ತಕ್ಕಂಥದ್ದು ಅದು ಯಾರಪ್ಪ ಅಂತಂದ್ರೆ ದೇವರಾಜು ಅವರು. ಹಾಗಾಗಿ ನನ್ನ ಸನ್ಮಿತ್ರ ಅವರು ವೃತ್ತಿಯಿಂದ ನಿವೃತ್ತಿ ಆಗ್ತಾ ಇರ್ಬೋದು, ಆದರೆ ನನ್ನ ಮನಸ್ಸಿನಲ್ಲಿ ನನ್ನ ಜೊತೆಯಲ್ಲಿ ಅವರು ಯಾವಾಗಲೂ ಸದಾ ಇರ್ತಾರೆ. ಮತ್ತೆ ಅವ್ರ ಜೊತೆಯಲ್ಲೂ ಕೂಡ ನಾನು ಹೆಗಲಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ನಿವೃತ್ತಿ ಜೀವನ ಶುಭವಾಗಿರಲಿ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತನ್ನ ಎಲ್ಲವನ್ನು ಕೂಡ ಭಗವಂತ ನಮ್ಮ ಪೂಜ್ಯ ಕರಿಯಮ್ಮನವರು ಕೂಡ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಶುಭವನ್ನು ಹಾರೈಸ್ತಾ, ಹಾಸನಲ್ಲಿರುವಂತಹ ಆದರಣೀಯ ಅಧ್ಯಕ್ಷರಾದಂಥ ಶ್ರೀಕಂಠಣ್ಣವರೇ, ಹಿರಿಯರಾದಂಥ ಎಂ.ಎಲ್. ಶಿವಕುಮಾರ್ ಸಾಹೇಬ್ರೆ, ನಾಗರಾಜಣ್ಣ ಅವರೇ ಮತ್ತು ವಿಕ್ರಮ್ ಸರ್ ಅವರೇ, ಪ್ರಾಂಶುಪಾಲರಾದಂಥ ಬಾಲಕೃಷ್ಣ ಸರ್ ಅವರೇ ಮತ್ತು ಇನ್ನುಳಿದಂಥ ಎಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ, ವಿದ್ಯಾರ್ಥಿ ಮಿತ್ರರೇ, ದೇವರಾಜ್ ಸರ್ರು ನಮಗೆ ತರಗತಿ ಒಳಗಡೆ ಶಿಕ್ಷಕರಲ್ಲ, ಉಪನ್ಯಾಸಕರಲ್ಲ. ಯಾಕೆಂದರೆ ನಾನು ಸೋಷಿಯಾಲಜಿ ಸ್ಟೂಡೆಂಟ್ ಅಲ್ಲ. ಆದರೆ ನಮಗೆ ಸಾಂಸ್ಕೃತಿಕವಾಗಿ ಭಾಳ ಹೆಮ್ಮೆಯಿಂದ ನಾವು ಗುರುಗಳೇ ಅಂತಲೇ ಕರಿತೀವಿ ಇವತ್ತಿಗೂ ಕೂಡ. ಯಾಕೆ ಅಂತಂದರೆ 2000ನೇ ಇಸ್ವಿನಲ್ಲಿ ನಾವು ಪ್ರಥಮ PUC ಬಂದಾಗ ನಮ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ತರಗತಿ, ಇಲ್ಲ ಅಂದರೆ 1 ಗಂಟೆಯಿಂದ 5 ಗಂಟೆ ತನಕ ತರಗತಿ, ಈ ಥರ ಇದ್ದಿದ್ದು ಕರಿಯಪ್ಪನವ್ರ ಸಮಾಧಿ ಮುಂದ್ಗಡೆ ಇರೋ ಕೊಠಡಿಗಳಲ್ಲಿ. ಅಲ್ಲಿ ಪಕ್ಕದಲ್ಲೇ ಸಮಾಜಶಾಸ್ತ್ರದ ವಿಭಾಗ ಕೂಡ ಇತ್ತು. ನಮಗೆ ಯಾವಾಗಲೂ ಹೋದರೆ ಅಲ್ಲಿ ಯಾವಾಗಲೂ ಈ ಬೆರಳುಗಳಲ್ಲೇ ತಳ ಬಡ್ಕೊಂಡು ಗುರುಗಳು ಸೋಜುಗಾದ ಸೂಜಿ ಮಲ್ಲಿಗೆ, ಈ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಗೀತೆಗಳು, ಈ ಥರದ ಭಾವಗೀತೆಗಳು ಇದನ್ನೆಲ್ಲ ಹಾಡಿಕೊಂಡು ವಿದ್ಯಾರ್ಥಿ ಮಿತ್ರರಿಗೆ ಒಂಥರ ಸ್ಫೂರ್ತಿದಾಯಕವಾಗಿದ್ದರು. ಎಲ್ರಿಗೂ ಕೂಡ ಓದುವಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ಓದಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹಿಸುವಂಥದ್ದು, ಮತ್ತು ಡಲ್ ಆಗಿರುವಂಥ ಸ್ಟೂಡೆಂಟ್ಗಳಿಗೆ ಇನ್ನೂ ಚೆನ್ನಾಗಿ ಓದಬೇಕು ನೀವು, ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳು ಕೂಡ ಬಹಳ ಪ್ರಮುಖವಾದದ್ದು. ಆದರೆ ಶೈಕ್ಷಣಿಕವಾಗಿ ಕೂಡ, ಅಕಾಡೆಮಿಕಲಿ ಕೂಡ ನೀವು ಉನ್ನತಿ ಸಾಧಿಸಲೇಬೇಕು. ಇಲ್ಲ ಅಂತಂದರೆ ಅದು ಬರೀ ಪಠ್ಯೇತರ ಚಟುವಟಿಕೆಗಳು ನಿಮ್ಮ ಉಪಯೋಗಕ್ಕೆ ಬರೋದಿಲ್ಲ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಡ್ತಾ ವಿದ್ಯಾರ್ಥಿಗಳಿಗೆ ಬಹಳ ಸ್ಫೂರ್ತಿದಾಯಕವಾಗಿದ್ದಂಥ ನಮ್ಮ ದೇವರಾಜ್ ಸರ್ ಅವರು. ಮತ್ತು NSS ಶಿಬಿರಗಳಲ್ಲಿ ಮತ್ತು ಕಾಲೇಜಿನಲ್ಲಿ ಯಾವುದೇ ಚಟುವಟಿಕೆ ಆಗಿರಲಿ, ಅದು ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು, ಅಥವಾ ಒಂದು ಚರ್ಚಾ ಸ್ಪರ್ಧೆ ಆಗಿರ್ಬೋದು, ಅಥವಾ ನಾಟಕೋತ್ಸವ ಆಗಿರ್ಬೋದು, ರಾಮಾಯಣ ದರ್ಶನಂ ವಾಚನ ಸ್ಪರ್ಧೆ ಇರ್ಬೋದು, ಇನ್ನಿತರ ಯಾವುದೇ ಕಾಲೇಜಿನಲ್ಲಿ ನಡೆಯುವಂತಹ ಯಾವುದೇ ಕಾರ್ಯಕ್ರಮಗಳಿದ್ರೂ ಸಹ ಅವರು ಪಾದರಸದ ಹಾಗೆ ಬಹಳ ಚಟುವಟಿಕೆಯಿಂದ ಇರ್ತಕ್ಕಂಥ ವ್ಯಕ್ತಿ. ನನಗೆ ಗೊತ್ತಿದ್ದಾಗೆ ಅವರು NSS ಶಿಬಿರಗಳಲ್ಲಿ ತಮ್ಮ ಕುಟುಂಬದವ್ರನ್ನೆಲ್ಲ ಬಿಟ್ಟು NSS ಶಿಬಿರದಲ್ಲೇ 10 ದಿನ ಇತ್ತು ಅವಾಗ. ಆಮೇಲೆ 7 ದಿನಕ್ಕೆ ಇಳಿಸಿದ್ರದ್ದು. 10 ದಿನಗಳ ಕಾಲ, ಮಧ್ಯ ಒಂದಿನ ಹೋಗಿ ಬರ್ತಿದ್ರೆ ಅನ್ನೋ ಗೊತ್ತಿಲ್ಲ, ಬಟ್ 10 ದಿನಗಳ ಕಾಲ ವಿದ್ಯಾರ್ಥಿಗಳ ನಡುವೆ ಇದ್ದು ಪ್ರತಿಯೊಂದು ಅಲ್ಲಿ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು,
ಒಂದು ಶ್ರಮದಾನದ ವಿಚಾರದಲ್ಲಿರ್ಬೋದು, ಅವರು ಶಿಬಿರಾಧಿಕಾರಿಗಳಾಗಿರಬಹುದು, ಆಗಿಲ್ಲದೆ ಇರಬಹುದು. ಸ್ವಯಂ ಪ್ರೇರಿತವಾಗಿ ಬಹಳ ಅಚ್ಚುಕಟ್ಟಾಗಿ ಒಂದು ಶಿಸ್ತು ಸಂಯಮವನ್ನ ವಿದ್ಯಾರ್ಥಿಗಳಲ್ಲಿ ಮೂಡಿಸಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿದ್ರು ಅಂತಕ್ಕಂಥದ್ದು ಅವ್ರ ಒಡನಾಡಿಗಳಾಗಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಾದರೂ ಗೊತ್ತು, ಉಪನ್ಯಾಸಕರಿಗಾದರೂ ಗೊತ್ತು. ಇನ್ನು ಯಾವುದೇ ಹಮ್ಮು ಬಿಮ್ಮಿಲ್ಲದೆ ಎಲ್ಲ ವಿದ್ಯಾರ್ಥಿಗಳನ್ನ, ಎಲ್ಲ ಬೋಧಕೇತರ ವರ್ಗದವರನ್ನ ಜೊತೆನಲ್ಲಿ ಕರ್ಕೊಂಡು ಯಾವುದೇ ಚಟುವಟಿಕೆಗಳಲ್ಲಾದರೂ ಕೂಡ ಬಹಳ ಉತ್ಸಾಹದಿಂದ ತೊಡಗುವಂತಹ ವ್ಯಕ್ತಿ. ಅವರು ಈ ಸಂದರ್ಭದಲ್ಲಿ ಅವ್ರಿಗೆ 60 ವರ್ಷ ಆಗಿದೆ ಅಂತ ನಂಬಕ್ಕೆ ಆಗಲ್ಲ ನಿಜವಾಗ್ಲು. ನಾವು ಬೆಳಗ್ಗೆ ಅದನ್ನೇ ಬಾಲಕೃಷ್ಣ ಸರ್ ಹೇಳ್ತಿದ್ರಂತೆ, ಈ ಕಾಲೇಜಿಗೆ ನೀವು ಹೆಂಗ್ ಬಂದ್ರೆ ಹಂಗೆ ಹೋಗ್ಬೇಕು ದೇವ ಅಂತ ಹೇಳ್ತಿದ್ರಂತೆ. ಅದಕ್ಕೆ ನಾನು ರೇಗಿಸ್ತಾ ಇದೆ, ಏನ್ ಬಣ್ಣ 2 ಸಲ ಹೊಡ್ಕೊಂಡ್ಬಿಟ್ಟಿದ್ದೀರ ನೀವು, ವಯಸ್ಸಾಗಿರೋದು ಗೊತ್ತಾಗ್ತಾ ಇಲ್ಲ ಅಂತ. ಹಾಗಾಗಿ ಸರ್ ಅವ್ರು ಇನ್ನೂ ಒಂದು 10 ವರ್ಷ 20 ವರ್ಷ ಏನೋ ಟೀಚ್ ಮಾಡುವಷ್ಟು ಮತ್ತು ಅಷ್ಟು ಲವಲವಿಕೆ, ಆ ಉತ್ಸಾಹ ಇವತ್ತಿಗೂ ಇದೆ ಅವರಲ್ಲಿ, ಕುಗ್ಗಿಲ್ಲ ಆ ಉತ್ಸಾಹ. ಮತ್ತು ಅವರ ಗಾಯನ ಪ್ರತಿಭೆ ಅಂತೂ ರೂರಲ್ ಕಾಲೇಜಿನಾದ್ಯಂತ, ಕನಕಪುರ ತಾಲೂಕಿನಾದ್ಯಂತಾನೇ ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಇಂಥ ಒಬ್ಬ ಒಳ್ಳೆ ಪ್ರತಿಭಾವಂತರು ಈ ಸಂಸ್ಥೆಯಿಂದ ನಿವೃತ್ತಿ ಹೊಂದ್ತಾ ಇರೋದು, ಒಂದು ಕಡೆ ನಿವೃತ್ತಿ ಆಗ್ಲೇಬೇಕು ಅವರು, ಎಲ್ಲೋ ಒಂದ್ ಕಡೆ ನಮ್ಗೆ ಇನ್ನೂ ಒಂದಷ್ಟು ವರ್ಷ ಇರಬೇಕಿತ್ತೇನೋ ಅನ್ನೋಷ್ಟು ಮಟ್ಟಿಗೆ ನೋವಿದೆ. ಇರ್ಲಿ, ಗುರುಗಳ ನಿವೃತ್ತಮೆಯ ಜೀವನ ಸುಖವಾಗಿರ್ಲಿ. ಅವರೆಲ್ಲರೊಳಗಡೆ ಒಂದಾಗಿದ್ದವರು. ಡಿ ವಿ ಗುಂಡಪ್ಪನವರು ಹೇಳ್ದಂಗೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ತಾರಲ್ಲ, ಹಂಗೆ ಎಲ್ಲರೊಳಗೊಂದಾಗಿ ಎಲ್ಲರನ್ನೂ ಜೊತೆನಲ್ಲಿ ತೆಗೆದುಕೊಂಡು ಹೋಗಿರ್ತಕ್ಕಂಥ, ಈ ಸಂಸ್ಥೆಗೆ ತಮ್ಮದೇ ಆದಂತಹ ಕೊಡುಗೆ ನೀಡಿರ್ತಕ್ಕಂಥ, ಮತ್ತೆ ಯಾವುದೇ ಕಾರ್ಯಕ್ರಮ ಇದ್ರೂ ಅದು ಬರೀ ವೇದಿಕೆ ಮುಂಭಾಗದಲ್ಲಿ ಅಥವಾ ವೇದಿಕೆ ಮೇಲಲ್ಲ, ವೇದಿಕೆ ಹಿಂದೆ ನಿಂತು ವಿದ್ಯಾರ್ಥಿಗಳಿಗೆಲ್ಲ ಪ್ರೋತ್ಸಾಹಿಸಿ, ಪೆಂಡಲ್ ಬಂತ, ಇದಂತ ಚೇರ್ಸ್ ಬಂತ, ಯಾವಾಗೆಲ್ಲ ಈಗಾದ್ರೂ ಆಡಿಟೋರಿಯಂ ಇದೆ, ಅವಾಗ ಆಡಿಟೋರಿಯಂ ಇರಲಿಲ್ಲ. ಶ್ರೀಕಂಠಣ್ಣ ಅವ್ರು ಬಂದ ಮೇಲೆ ಇದು ಆಡಿಟೋರಿಯಮ್ಮು, ಲ್ಯಾಬು, ಲೈಬ್ರರಿ, ಇನ್ನಿತರೆ ಒಂದು ಅಭೂತಪೂರ್ವ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವೆ, ಶರವೇಗದಲ್ಲಿ ನಡೀತಾ ಇದ್ದಾವೆ ಸಂಸ್ಥೆನಲ್ಲಿ. ಅವಾಗ ಆಡಿಟೋರಿಯಂ ಇರಲಿಲ್ಲ, ಇಲ್ಲಿ ಪೆಂಡಲ್ ಆಗ್ತಾ ಇದ್ರು ಸುಬ್ರಾವ್ ಕ್ವಾಡ್ರಂಗಲ್ನಲ್ಲಿ. ಅದು ಪ್ರತಿಯೊಂದು ಉಸ್ತುವಾರಿಯನ್ನು ಬೆಳಗ್ಗೆ 6 ಗಂಟೆಗೆ ಬಂದು ನೋಡಿ ನಿಂತ್ಕೊಂಡು ಅದು ಲಾಸ್ಟ್ಗೆ ಎಲ್ಲ ಅದನ್ನ ತುಂಬಿಸಿ ಕಳಿಸೋಕಂತ ಅದ್ರ ಜವಾಬ್ದಾರಿ ಬಹಳ ತಗೊಳ್ತಾ ಇದ್ರು. ಯಾರು ಹೇಳಿ ನೀನು ನೋಡು ಮಾಡು ಅಂತ ಹೇಳ್ತಿರ್ಲಿಲ್ಲ. ಅಂತ ಸ್ವಯಂ ಪ್ರೇರಣೆಯಿಂದ ಮಾಡ್ತಾ ಇದ್ದಂತ ನಮ್ಮ ಗುರುಗಳು ನಿವೃತ್ತಿ ಹಂಚಲಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ, ಅವ್ರಿಗೆ ಅವ್ರು ಅಂದ್ಕೊಂಡಿದ್ದೆಲ್ಲ ಈಡೇರಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭವನ್ನ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಗ್ರೂಪಲ್ಲಿ ಬರೆದಿದ್ರು, ದೇವಣ್ಣ ಅಂತಾನೆ ಖ್ಯಾತಿ ಅಂತೇಳಿ. ಅದಕ್ಕೆ ನಮ್ಮ ಲಕ್ಷ್ಮೀಪತಿ ಸರ್ ಕೂಡ ಕಾಮೆಂಟ್ ಅನ್ನ ಮಾಡಿದ್ರು. ಯಾಕೆಂದ್ರೆ ಅವ್ರು ಎಲ್ರಿಗೂ ಯಾರಿಗೂ ಟೀಚರ್ಸ್ ತರ ಕಂಡೇ ಇಲ್ಲ. ಯಾಕೆಂದ್ರೆ ಮೊಟ್ಟ ಮೊದಲ ವಿದ್ಯಾರ್ಥಿ ನಾನೇ ಅವ್ರಿಗೆ. 91ರಲ್ಲಿ ಕನಕಪುರಕ್ಕೆ ಬಂದಾಗ ಸೆಲ್ಲರಲ್ಲಿ ಪಾಠ ಮಾಡ್ಬೇಕು. ನಾನು ಅತಿ ತುಂಟರಲ್ಲಿ ತುಂಟ, ಚೇಷ್ಟೆ ಅಂದ್ರೆ ಚೇಷ್ಟೆ. ಪರ್ವೀನ್ ಮೇಡಮ್ಗೂ ನನಗೂ ಆಗ್ತಾನೆ ಇರಲಿಲ್ಲ. ಆ ಟೈಮಲ್ಲಿ ಅಲ್ಲಿ ಲಕ್ಷ್ಮೀಪತಿಯವರು, ಈ ಕಡೆ ದೇವರಾಜು, ನಾನೇ ಮೊದಲಿಗೆ ನೀವು ಮೇಷ್ಟ ಅಂತ ಕೇಳಿದೆ ಅವನ್ನ. ಅಲ್ಲ, ನೀವು ನಮ್ಮ ತರ ಒಳ್ಳೆ ಬೆಲೂನ್ ಬ್ಯಾಗಿ ಪ್ಯಾಂಟ್ ಶರ್ಟ್ ಹಾಕ ಬಂದಿದ್ದೀರಿ, ನಾನು ನೋಡೋರೆ ಯಾರೋ ನಮ್ ಮೃಗ ಅನ್ಕೊಂಡೆ ಸರ್, ತಿಳ್ಕೊಬೇಡಿ. ಪಾಠ ಮಾಡಿದ್ರು. ಫಸ್ಟ್ ಡೇನೆ ಸೋಷಿಯಲ್ ಪ್ರಾಬ್ಲಮ್ ಇನ್ ಇಂಡಿಯಾ ಪಾಠ ಮಾಡಕ್ ಬರ್ತಾರ. ಫಸ್ಟ್ ಟೈಮ್ ಏನ್ ಗೊತ್ತಿಲ್ವ, ನನಗಂತೂ ಗೊತ್ತಿಲ್ಲ. ಹುಡುಗರು ಡೆಮೋಗ್ರಫಿ ಅಂತ ಹೇಳೋದು, ನಮ್ ಡೆಮೋಗ್ರಫಿ ಅಂತ ಏನೋ ಗೊತ್ತಿಲ್ಲ, ಸರಿಯಾಗಿ ಯಾರು ಹೇಳ್ಕೊಟ್ಟಿಲ್ಲ ನಮ್ಗೆ ಅವಾಗ. ಅದನ್ನ ಹೇಳಿದವರೇ ದೇವರಾಜು. ನಾನು ಈಗ ಸೋಷಿಯಾಲಜಿ ಪಾಠ ಮಾಡುವಾಗ ಡೆಮೋಗ್ರಫಿ ಮಾಡಿದ್ರೆ ನನ್ನ ಕಣ್ಮುಂದೆ ಬರೋದೇ ದೇವಣ್ಣ. ನಂತರ ನಾನು 92ರಲ್ಲಿ ಪದವಿಯನ್ನ ಮಾಡಿ ಅತಂತ್ರವಾಗಿ ದುನಿಯಾ ವಿಜಯ್ ತರ ಒಂದು ಬ್ಯಾಗ್ ತಗಲಾಕೊಂಡು ಜ್ಞಾನ ಭಾರತಿಗೆ ಹೋದೆ. ನಂಗೆ ಏನೂ ಗೊತ್ತಿಲ್ಲ. ಜ್ಞಾನ ಭಾರತಿ ಲಕ್ಷ್ಮೀಪತಿ ಅವ್ರು ಇಲ್ಲೇ ಹೇಳಿದ್ರು, ನೀವು ಮಿಂಚಿದ್ರೆ ಹೀರೋ ಆಯ್ತು, ನಾನು ಕೈಕಾಲು ಮುಗಿಸ್ಕೊತೀರ ಅಲ್ಲಿ ಅಂತ. ನಾನು ಇವ್ರಿಬ್ಬರನ್ನೂ ನೆನ್ಸ್ಕೊಳ್ತಾ ಜ್ಞಾನ ಭಾರತಿಗೆ ಹೋದೆ, ಏನಾಗುತ್ತೋ ಆಗ್ಲಿ ಅಂತ. ಶಿವರಾಮಕೃಷ್ಣನ್ ಫಸ್ಟ್ ಹೋಗಿ ಮೀಟ್ ಮಾಡಿದೆ. ಇವ್ರಿಬ್ಬರ ಹೆಸರು ಹೇಳಿದ್ರೆ ಸೀಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ನಾನು ಸುಮಾರಾಗಿ ಓದ್ಕೊಂಡಿದ್ದೆ, ಸೀಟ್ ಸಿಕ್ತು ನನಗೆ. ಹಾಗಾಗಿ ನನಗೆ ಅದೆಲ್ಲವನ್ನ ಪ್ರೇರಣೆ ಯಾರು ಅಂದ್ರೆ ಅದು ದೇವಣ್ಣ. ನೀನು PG ಮಾಡು. ನಂಗೆ PG ಅಂದ್ರೆ ಏನು ಅಂತ ಗೊತ್ತಿಲ್ಲ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು. ನಂತರ ಸ್ನಾತಕೋತ್ತರ ಪದವಿ ಓದೋಣ ಅಂತೇಳಿ ನಾನು ಪದವಿಯನ್ನ ಪಡೆದೆ. ಅನಂತರ ಇವರು ಬಹಳ ಅಸನ್ಮುಖಿಗಳಾಗಿ ನಮ್ಮ ಜೊತೆಲೇ ಇರ್ತಾ ಇದ್ರು. ನಾನು ಅವ್ರನ್ನ ಫ್ರೆಂಡ್ ತರ ಟ್ರೀಟ್ ಮಾಡ್ತಿದ್ದೆ. ಯಾವಾಗ್ಲೂ ಟೀ ಕುಡಿಯೋಣ ಬಾ, ಟೀ ಕುಡಿಯೋಣ ಬಾ. ಈಗೂ ಹಂಗೆ ಕರೀತಾರೆ ನಮ್ಮನ್ನ, ಟೀ ಕುಡಿದ್ಬಿಡೋಣ ಬನ್ರಿ ಫಸ್ಟ್, ಆಮೇಲೆ ಮಾತಾಡೋಣ ಅಂತ.
ಮೇಕೆದಾಟು ಟ್ರಿಪ್ ಹೋಗೋಣ ನಾನೇ ಪ್ಲಾನ್ ಮಾಡಿ ಕರ್ಕೊಂಡು ಹೋದೆ ಅವ್ರನ್ನ. ಬನ್ನಿ ಸರ್ ಹೋಗೋಣ, ಒಂದು ಟೆಂಪೋ ಮಾಡಿದ್ದೀವಿ. ಹುಡುಗಲ್ವಾ, ಬಹಳ ಶಿಸ್ತಲ್ಲಿ ನಮ್ಮ ಜೊತೆ ಇದ್ದು, ಅವ್ರಿಗೂ ನನಗೂ ಒಂದು ಸ್ಪರ್ಧೆ. ನಾನು ಹಾಡು ಹೇಳೋದು ಬರೋದು ನನಗೂ, ಅಂತ್ಯಾಕ್ಷರಿ ಆಡೋಣ ಸರ್ ಇಬ್ರು ಅಂತ. ನಾನು ಈ ಕಡೆಯಿಂದ ರಾಜ್ಕುಮಾರ್ ಆಡಿದ್ರೆ ಅವರು PB ಶ್ರೀನಿವಾಸ್ ಆಡೋದು. ಒಂದು ಗುರು ಶಿಷ್ಯರಿಗೆ ಒಂದು ಜುಗಲ್ ಬಂದಿ ಹೇಳಿರೋದು, ಎಲ್ಲಾ ಹೆಣ್ಣು ಮಕ್ಕಳು ನಮ್ಮಿಬ್ರು ಉರ್ದುಂಸರು, ಆಡಿ 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 ನೋಡೋಣ. ಇವತ್ತು ನನಗೆ ಬೇರೆ ಬೇರೆ ಹುದ್ದೆಗಳು ನಿರೀಕ್ಷೆ ಮಾಡದೆ ಬಂದಿದ್ದಾವೆ ಅಂದ್ರೆ ಅದೆಲ್ಲವೂ ನನ್ನ ಸೋಷಿಯಾಲಜಿಯ ಬ್ಯಾಕ್ಗ್ರೌಂಡ್. ಇವತ್ತು ನಾನು ಸೋಷಿಯಾಲಜಿ ಅಧ್ಯಾಪಕನಾಗಿ ಇವತ್ತು ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಕರ್ನಾಟಕ ಸರ್ಕಾರ ನಮ್ಮನ್ನ ಗುರುತಿಸಿ ನೇಮಕ ಮಾಡಿದೆ ಅಂದ್ರೆ ನನ್ನ ಸೋಷಿಯಾಲಜಿ ಬ್ಯಾಕ್ಗ್ರೌಂಡ್ ಇಂದ. ಅದಕ್ಕೆ ನಿಜವಾಗ್ಲೂ ಇನ್ಸ್ಪೈರ್ ಯಾರು ಅಂದ್ರೆ ಅದು ಶ್ರೀಯುತ ದೇವಣ್ಣ. ಅಷ್ಟೇ ಅಲ್ಲ, ಒಳ್ಳೆ ನಾನ್ ವೆಜ್ ಊಟನೂ ಆಗ್ತಿದ್ರು. ನಾನು ನೈಬರ್ ಕೂಡ ಆಗಿದ್ದೆ, ಪಕ್ಕದಲ್ಲೇ ಇದ್ದೆ ಒಂದು 3 ವರ್ಷ. ಅವರಿಗೆ ಮೆಡಿಸಿನ್ಸ್ ಹಾಕ್ತಾನೆ ಬಿಡ ಅಂತ ಹೋಗೋರು ಮನೆಗೆ. ಸಾರ್ ನಾನು ನಿಮ್ ಶಿಷ್ಯ ಸರ್, ಅಂದ್ರೆ ನನ್ನ ಫ್ರೆಂಡ್, ನಿನಗೆ ಹಂಗೆಲ್ಲ ಅನ್ಕೊಂಬೇಡ. ಇವತ್ತು ನಾನು ನಿವೃತ್ತಿ ಆಗ್ತಿದ್ದೀನಿ ಅಂತ ಹೇಳಿ ನನಗೆ ಫೋನ್ ಮಾಡಿದಾಗ ತುಂಬಾ ಖುಷಿ ಆಯ್ತು. ನಂಗೇನು ಬೇಸರ ಇಲ್ಲ, ನೋವು ಇಲ್ಲ. ಉತ್ತಮವಾದ ಸೇವೆ ಮಾಡಿ 100 ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ಇಡೀ ಬೆಂಗಳೂರು ವಿಶ್ವವಿದ್ಯಾಲಯದ ಹೈಯೆಸ್ಟ್ ಯಾರ PG ಮಾಡಿದ್ರೆ ಸೋಷಿಯಾಲಜಿ ಅದು ಕನಕಪುರ. ನನ್ನಂತ 100 ಮಿನಿಮಮ್ ಒಂದು ಬ್ಯಾಚ್ ಅಲ್ಲಿ 15ರಿಂದ 20 ಜನ ಸೋಷಿಯಾಲಜಿ PGಗೆ ಹೋಗ್ತೀವಿ. ಯಾವರು? ಕನಕಪುರ. ದೇವರಾಜ, ಲಕ್ಷ್ಮೀಪತಿ ಸಾರ್ ಇದ್ದಾಗ ದೇವರಾಜು ಲಕ್ಷ್ಮೀಪತಿ ಇಬ್ರು ಲವಾಕುಸುನ್ ತರನೇ ಹೋಗ್ತಾ ಇದ್ರು. ಅವರು ಸರ್ಕಾರಿ ಹುದ್ದೆ ನೇಮಕ ಆದ್ಮೇಲೆ ಅದರ ಸಂಪೂರ್ಣವಾದ ಹೊಣೆಗಾರಿಕೆಯನ್ನ ತನ್ನ ಹೆಗಲ ಮೇಲೆ ಹಾಕಿ ನಿರ್ವಹಿಸಿದ್ದು. ಆಮೇಲೆ ಪುಟ್ಟಣ್ಣನು ಬಂದ್ರು. ಆದ್ರೆ ದೇವರಾಜೇ ಬಹಳಷ್ಟು ಪಾಪ್ಯುಲರ್ ಅನ್ನ ಪಡ್ಕೊಂಡು ಇಡೀ ಕನಕಪುರದ BYS ಇರ್ಬೋದು, BYE ಇರ್ಬೋದು, ಎಲ್ಲೆಲ್ಲೂ ಅಜರಾಮರ ಯಾರ ಇದ್ರೆ ಅದು ಶ್ರೀಯುತ ದೇವರಾಜು. ನನಗೆ ಪೇಪರ್ನಲ್ಲಿ ನನಗೇ ಗೊತ್ತಿಲ್ಲ ಮಾಹಿತಿ, ನನ್ನ ಸರ್ಕಾರ, ರಾಜ್ಯ ಸರ್ಕಾರ ನೇಮಕ ಮಾಡಿದೆ ಒಂದು ಹುದ್ದೆಗೆ ಅಂತ ಹೇಳಿ. ನಾನು ಫಸ್ಟ್ ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡಿದ್ದವ್ರೆ. ಕಂಗ್ರಾಟ್ಸ್ ಮೂರ್ತಿ, ನೀನು ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಆಗಿದ್ಯಾ ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ, ಕಂಗ್ರಾಟ್ಸ್ ಅಂತ. ಅಂದ ತಕ್ಷಣ ನಮ್ಮ ಲಕ್ಷ್ಮೀಪತಿ ಸಾರ್ ಫೋನ್ ಮಾಡಿ. ಇದೆಲ್ಲವೂ ಗುರು ಶಿಷ್ಯರಿಂದ ಆಗುವಂತ ಒಂದು ಖುಷಿ. ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಅಂದ್ರೆ ಅವರೊಬ್ಬ ಹಿತೈಷಿಯಾಗಿ, ವಿದ್ಯಾರ್ಥಿಯಾಗಿ, ಮೊದಲಿನ ವಿದ್ಯಾರ್ಥಿಯಾಗಿ, ನಾನು ಪಾರ್ಥಾರ್ಥಿ ಇಬ್ರು ಒಟ್ಟೊಟ್ಟಿಗೆ ಇರ್ತೀನಿ. ದೇವರಾಜ್ ಸರ್ ನಾವಿಬ್ರು ಕ್ಲಾಸ್ಮೇಟ್ ಪಾರ್ಥಾರ್ಥಿ ನಾನು. ಹಾಗಾಗಿ ನಮ್ಮ ಏನು ಬಂದಿದ್ರು ನಮ್ಮ ಸಮಾಜಶಾಸ್ತ್ರ ಅದನ್ನ ಕಲಿಸ್ಕೊಟ್ಟಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ರೂರಲ್ ಕಾಲೇಜಲ್ಲಿ ಕೊಡುಗೆ ಯಾವುದು ಅಪಾರವಾಗಿತ್ತು. ಒಂದಷ್ಟು ಹಾಡು, ಸಾಂಸ್ಕೃತಿಕ ಇರುವೆಯನ್ನ ಕನಕಪುರದಲ್ಲಿ ಬಿತ್ತರಿಸಿದವರು ಯಾರ ಇದ್ರೆ ಅದು ಶ್ರೀಯುತ ದೇವರಾಜ್ ಸರ್ ಅವರು. ಅವರ ಶ್ರೀಮತಿ ಜ್ಯೋತಿ ಮೇಡಮ್ ಕೂಡ ನಮಗೆ ರುಚಿ ರುಚಿಯಾಗಿ ಅಡಿಗೆಯನ್ನ ಮಾಡಿದ್ದಾರೆ. ಅವರು 2 ಹೆಣ್ಣು ಮಕ್ಕಳು, ಬಹಳ ಚಿಕ್ಕವರು, ನನ್ನ ಪಕ್ಕದಲ್ಲಿ ನೈಬರ್ ಆದಾಗ. ಈಗ ಅವರು ಕೂಡ ಹಸನ್ಮುಖಿಗಳಾಗಿ ಅವರ ತಂದೆಯ ನಿವೃತ್ತಿಯನ್ನ ನೋಡಿ ಇಲ್ಲಿ ಬಹಳ ಸಂತೋಷದಿಂದ ಕೊಡ್ತಿದ್ದಾರೆ. ಅವರು ವಯವಾಗಿರೋದ್ರಿಂದ ನಿವೃತ್ತಿ ಆಗ್ತಿದ್ದಾರೆ. ನಾನು ಪಾರ್ಥಾರ್ಥಿ ಫೋನ್ ಮಾಡಿದೆ, ದೇವರಾಜ್ ಸರ್ ಮತ್ತೆ ರೂರಲ್ ಕಾಲೇಜಲ್ಲಿ ಕಂಟಿನ್ಯೂ ಮಾಡ್ತಾರ ಸೋಷಿಯಾಲಜಿ ಮೇಸ್ಟರ್ ಆಗಿ ಅಂತ. ಗೊತ್ತಿಲ್ಲ ಶ್ರೀಕಂಠಣ್ಣ ಏನ್ ಮಾಡ್ತಾರೋ ಅಂತಂದ್ರೆ, ನನ್ನ ಮನವಿ ಏನು ಅಂದ್ರೆ ಶ್ರೀಕಂಠಣ್ಣ ಅವ್ರಿಗೆ ದಯಮಾಡಿ ಅವ್ರನ್ನ ಅರೆಕಾಲಿಕವಾಗಿ ಮತ್ತೆ ಮುಂದುವರಿಸ್ಕೊಂಡ್ರೆ ಇನ್ನೊಂದಷ್ಟು ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳು ತಯಾರಾಗಿ ಜ್ಞಾನಭಾರತಿ ಮತ್ತು ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಬರಲಿ ಅಂತ ಹೇಳಿ ನಮ್ಮ ಆಶಯ. ಅವ್ರು ಇಲ್ಲದೆ ಇದ್ರೂ ಸಾಂಸ್ಕೃತಿಕವಾಗಿ ತನ್ನ ಹಿರಿಮೆಯನ್ನ ಬೀರ್ತಾರೆ. ಅವರ ನಿವೃತ್ತಿಯ ಜೀವನ ತುಂಬಾ ಸುಖಮಯವಾಗಿರ್ಲಿ. ಇನ್ನೊಂದಷ್ಟು ನನ್ನಂತ 100 ವಿದ್ಯಾರ್ಥಿಗಳನ್ನ ತಯಾರು ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದ. ಪೂಜ್ಯಶ್ರೀ ಎಸ್ ಕರಿಯಪ್ಪನವರನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸರಿರುವಂತ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಈ ಕಾಲೇಜಿನ ಪ್ರಸ್ತುತ ಪ್ರಾಂಶುಪಾಲಂತ ಬಾಲಕೃಷ್ಣ ಸರ್ ಅವರೇ, ಹಾಗೂ ಪ್ರಾಂಶುಪಾಲರಾಗಿಂತ ವಿಕ್ರಮ್ ಸರ್ ಅವರೇ, ಹಾಗೂ ಎಲ್ಲ ಇಲ್ಲಿ ನೆರೆದಿರುವಂತ ದೇವರಾಜ್ ಸರ್ ಅವರ ಅಭಿಮಾನಿಗಳೇ. ಬಹುಶಃ ನಾನು ಕೃಷ್ಣಮೂರ್ತಿ ಅವರು ಭಾಷಣ ಮಾಡುವಾಗ ಏನೋ ಹೇಳ್ಬೇಕು ಅಂದ್ಕೊಂಡಿದ್ದೆ. ನಾನು ಹೇಳ್ಬೇಕಂತ ಅವರು ಕೂಡ ಹೇಳಿದ್ದಾರೆ. ಕಾರಣ ಇಷ್ಟೇ, ನಾನು 89ರಿಂದ 93ರವರೆಗೆ ಇಲ್ಲಿ ಸೋಷಿಯಾಲಜಿ ವಿದ್ಯಾರ್ಥಿ. ದೂತೂರು ನಮ್ಮೂರು, ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ. 89ರಲ್ಲಿ PUC ಸೇರ್ಕೊಂಡೆ. 91ರಲ್ಲಿ ಡಿಗ್ರಿಗೆ ಬಂದೆ. ಅವಾಗ ಮೊದಲನೇ ವರ್ಷ ದೇವರಾಜ್ ಕ್ಲಾಸ್ ತಗೊಳ್ತಿರ್ಲಿಲ್ಲ. 92ರಲ್ಲಿ ಸೆಕೆಂಡ್ BA ಬಂದ ಕ್ಲಾಸ್ ಬಂದ್ರು ಅವರು. ಬಹುಶಃ ಅಲ್ಲಿಂದ ನಾನು ಗುರುಗಳಾಗಿ ಸೋಷಿಯಾಲಜಿಯನ್ನು ಕಟ್ಟುವಲ್ಲಿ ಈ ಕಾಲೇಜಿನಲ್ಲಿ ಅಂದಿನ ಸಂದರ್ಭದಲ್ಲಿ ಸೋಷಿಯಾಲಜಿಗೆ ಹೆಚ್ಚು ವಿದ್ಯಾರ್ಥಿಗಳ ಸೇರ್ಪಡೆಯಲ್ಲಿ ಗೊಂದಲ ಕೂಡ ಉಂಟಾಗ್ತಾ ಇತ್ತು. ಅವತ್ತು ಜಿಯೋಗ್ರಫಿ ವರ್ಸಸ್
ನಮ್ಮ ಪ್ರಕಾಶ್ ಅವರು ಕೂಡ ಇದ್ದಾರೆ, ಸೋಷಿಯಾಲಜಿ ವರ್ಸಸ್ ಜಿಯೋಗ್ರಫಿ, ಅಲ್ಲಿ ಯಾವ್ದು ಹೋಗ್ಬೇಕು ಅಂತ ಇಲ್ಲಿ ನಮ್ಗೆ ಬೇಕು ಅಂತ ಇವತ್ತು ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ ಸಮಾಜಶಾಸ್ತ್ರ ಏನಾದ್ರು ಬೆಳಗಿದೆ ಅಂತ ಅಂದ್ರೆ ಅದಕ್ಕೆ ನಮ್ಮ ವಿಭಾಗದ ಗುರುಗಳಂತ ದೇವರಾಜ್ ಸರ್ ಅವರು, ಜೊತೆಯಲ್ಲಿ ಪುರುಷಾಮಿ ಸರ್ ಅವರು ಕೂಡ ಇದ್ದಾರೆ. ಶಿವಸರ್ ಅವರು ಕೂಡ ಅವರ ವಿದ್ಯಾರ್ಥಿಯಾಗಿ ಬಹುತೇಕ ಇಲ್ಲಿ ಇರುವಂತ ಎಲ್ಲ ನನ್ನ ಸಹಪಾಠಿಗಳಂತ ಅನ್ಕೊಳ್ತೀನಿ. ಹೆಚ್ಚಿನ ಮಂದಿ ಇಲ್ಲಿ ಸುಮಾರು 14 ವರ್ಷ ನಾನು RS ಸಂಸ್ಥೆಯಲ್ಲಿ ವಿದ್ಯಾರ್ಥಿಯಾಗಿ 2001ರವರೆಗೆ ಅಂದ್ರೆ 95ಕ್ಕೆ ಮತ್ತೆ ಇಲ್ಲಿ ಸಾತ್ತೂರು ಪದವಿ ಪೂರ್ವ ಕಾಲೇಜ್ ಬಂದೆ. ಆ ನಂತರ 96ರಲ್ಲಿ ಪದವಿ ಕಾಲೇಜಿಗೆ ಉಪನ್ಯಾಸಕನಾಗಿ ಬಂದೆ. ಆ ಸಂದರ್ಭದಲ್ಲೂ ಕೂಡ ನಾನು ಬೆಳೆಸ್ತಂತವರು ನಮ್ಮ ಗುರುಗಳಂತ ದೇವರಾಜ್ ಸರ್ ಅವರು. ಫ್ರೆಂಡ್ಲಿ ನೇಚರ್, ಬಹುಶಃ ಇವತ್ತು ಎಲ್ಲೋ ಕೆಲವು ಸಂದರ್ಭಗಳಲ್ಲಿ ಹೊಂದ್ಕೊಳ್ಳುವಂತ ಸಂದರ್ಭ ಕಡಿಮೆ ಆಗ್ತದೆ. ದೇವರಾಜ್ ಅವರು ಯಾವತ್ತೂ ಕೂಡ ಆ ವಿದ್ಯಾರ್ಥಿ ಅಂತಾಗಲಿ ಅಥವಾ ನಾನು ಅವ್ರ ಜೊತೆ ಕೆಲಸ ಮಾಡುವಾಗ ಎಲ್ಲೂ ತಾರತಮ್ಯದ ಮನೋಭಾವವನ್ನ ಬೆಳೆಸಿಲ್ಲ. ಅವರ ವಿಚಾರಗಳು ನನ್ನ ಜೊತೆ ಬೆಳೆದಂತ ಸಂದರ್ಭದಲ್ಲಿ ಸುಮಾರು 3 ವರ್ಷ ವಿದ್ಯಾರ್ಥಿಯಾಗಿ ನೋಡ್ಕೊಂಡಂತ ಸಂದರ್ಭ. ಆ ನಂತರ ಮತ್ತೆ ಅದೇ ಸಮಾಜಶಾಸ್ತ್ರ ವಿಭಾಗಕ್ಕೆ ಸುಮಾರು 3-4 ವರ್ಷಗಳ ಸಮಾಜಶಾಸ್ತ್ರ ಉಪನ್ಯಾಸಕರಾಗಿ ಬಂದಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಸಮಾಜಶಾಸ್ತ್ರವನ್ನು ಬಿಟ್ಟುಕೊಡದೆ ಬೆಳೆಸಿ ಹೆಮ್ಮೆ ಮಾಡಿದಂಥವರು ನಮ್ಮ ದೇವರಾಜ್ ಸರ್ ಅವರು. ಆ ಜೊತೆಯಲ್ಲೇ ನಮ್ಮ ಲಕ್ಷ್ಮೀಪತಿ ಅವರು ಕೂಡ ಬಂದಿದ್ದಾರೆ, ಬಹಳ ಖುಷಿ ಆಯ್ತು. ಲಕ್ಷ್ಮೀಪತಿ ಮತ್ತು ದೇವರಾಜ್ ಅವರು ನಮ್ಮ ಕೃಷ್ಣಮೂರ್ತಿ ಆದಂಗೆ ಅವರಿಬ್ರು ಕೂಡ ನನ್ನ ಗುರುಗಳೇ. ಪುರುಷಾಮಿ ಸರ್ ನಂತರ ಬಂದ್ರು, ಆದ್ರೂ ಕೂಡ ಎಲ್ಲೋ ಕಡೆ ಸೋಷಿಯಾಲಿಟಿನ ಬೆಳೆಸುವಲ್ಲಿ ದೇವರಾಜ್ ಅವರ ಪಾತ್ರ ಅತ್ಯಂತ ಅವಿಸ್ಮರಣೀಯ ಅಂತ ಹೇಳಿ ಭಾವಿಸ್ತೀನಿ. ಅದರಲ್ಲೂ RS ನಲ್ಲಿ ನಾನು 14 ವರ್ಷಗಳ ಕಾಲ ವಿದ್ಯಾರ್ಥಿಯಾಗಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿ ಆನಂತರ 2001ರಲ್ಲಿ ಬೆಂಗಳೂರು ನಗರದಲ್ಲಿ ಪದವಿ ಕಾಲೇಜಿನಲ್ಲಿ 19 ವರ್ಷಗಳ ಕಾಲ ಒಂದು ಕಾಯಂ ಉಪನ್ಯಾಸಕನಾಗಿ ಆಯ್ಕೆಗೊಂಡೆ. ಆನಂತರ ರಿಸೈನ್ ಮಾಡಿ ಸ್ವಯಂ ನಿವೃತ್ತಿ ತಗೊಂಡು ಇಲ್ಲಿ ನ್ಯೂ ಎಕ್ಸ್ಪರ್ಟ್ ಸಂಭವ ಶಿಕ್ಷಣ ಸಂಸ್ಥೆಗಳು ಅಂತೇಳಿ ಸ್ಥಾಪನೆ ಮಾಡಿದ್ದೀನಿ. ಈ ವಿಚಾರ ಯಾಕೆ ಹೇಳಿದೆ ಅಂತಂದ್ರೆ RS ಅಂತ ಒಂದು ಸಂಸ್ಥೆಯಲ್ಲಿ ಏನಾದ್ರೂ ನಾವು ವಿದ್ಯಾರ್ಥಿಯಾಗಿ ಓದಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದ್ರೆ ಬಹುಶಃ ಇಡೀ ಕರ್ನಾಟಕದ ಎಲ್ಲಿ ಬೇಕಾದ್ರೂ ನಾವು ಬದುಕೋದಕ್ಕೆ ಅದು ಶ್ರೀ ಎಸ್ ಕರಿಯಪ್ಪ ಅವರ ಸಂಸ್ಥೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಇವತ್ತು ನಾವು ಬೆಳೆದಿದ್ದೀವಿ ಅಂತಂದ್ರೆ ಸಂಸ್ಥೆ, ಬೆಳೆಸಿದೆ ಅಂತಂದ್ರೆ RS ಸಂಸ್ಥೆ. ಜೊತೆಗೆ ದೇವರಾಜ್ ಅಂತ ಒಬ್ರು ಒಳ್ಳೆ ಉಪನ್ಯಾಸಕರು ನಮ್ಮನ್ನ ಮಾರ್ಗದರ್ಶನ ಬೆಳೆದದ್ದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತೀವಿ. ಇವತ್ತು ಇದೇ ರೋಡ್ ಓದ್ತಾ ಇರ್ತೀವಿ ಊರಿಗೆ. ಅದು ಸುಮಾರು 23 ವರ್ಷಗಳ ಕಾಲ ನಾನು ಈ ಕಡೆ ಬಂದಿರಲಿಲ್ಲ. ಆದ್ರೆ ಇವತ್ತು ಶ್ರೀಕಂಠ ಅವರು ಅಧ್ಯಕ್ಷ ಆದ್ಮೇಲೆ 16 ಬಾರಿ ಕಾಲೇಜು ನೋಡಿದಾಗ ಇತಿಹಾಸ ನಿರ್ಮಾಣ ಆಗಿದೆ. ಇವತ್ತು ಕಲ್ಪುರದಲ್ಲಿ ಒಂದು ಸಂಸ್ಥೆ ಹೇಗೆಲ್ಲ ಇರಬೇಕು ಅನ್ನೋದನ್ನ ಒಂದು ಶಿಕ್ಷಣ ಸಂಸ್ಥೆ ಈಗ ಇರ್ಬೋದೇನೋ ಅನ್ನೋದಕ್ಕೆ ಅದಕ್ಕೆ ಅಧ್ಯಕ್ಷ ಅಂತ ಶ್ರೀಕಂಠಣ್ಣವರು ಕಾರಣ ಅಂತ ಭಾವಿಸ್ತೀನಿ. ಯಾಕೆಂತಂದ್ರೆ ಅವರ ಊರಿನಲ್ಲಿ ಅವರ ಮನೆ ಮುಂದೆ ಬೆಳೆದಂತವ್ರು. ನನ್ನ ಬಾಲ್ಯ ಜೀವನ ಸಂಪೂರ್ಣವಾಗಿ ಅವರ ಊರಿನಲ್ಲೇ ಕಳೆದಂತ ದಿನಗಳು. ಇವತ್ತು ಕೂಡ ಅವ್ರ ಮುಂದೆ ನಿಂತ್ಕೊಳ್ಳೋ ಭಯ ನನಗೆ, ಯಾಕಂದ್ರೆ ಅವರು ಮನೆ ಮುಂದೆ ಓಡಾಡ್ತಾ ಇದ್ದೆ ನಾನು. ಆದ್ರೆ ಇವತ್ತು RS ಇಂಥ ಒಂದು ಸಂಸ್ಥೆಯಲ್ಲಿ ಒಂದು ಆಡಿಟೋರಿಯಂ ಅನ್ನು ನೋಡಿದಾಗ, ಒಂದು ಕಾಲೇಜು ಮುಂಭಾಗ ಸ್ಟ್ರಕ್ಚರ್ ನೋಡಿದಾಗ ಇಡೀ ಜಿಲ್ಲೆ ಅಂತಲ್ಲ ಒಂದು ರಾಜ್ಯದೊಳಗಡೆ ಈ ರೀತಿ ಒಂದು ಕಾಲೇಜ್ ಇರ್ಬೋದು ಅದನ್ನ ತೋರಿಸಿಕೊಂಡಂತವರು ಅಧ್ಯಕ್ಷರು. ಹಾಗಾಗಿ ಅವರು ಕೂಡ ನಾನು ಚಿರಋಣಿ ಆಗ್ತೀನಿ. ಇಂಥ ಒಂದು ಸಂಸ್ಥೆಯಲ್ಲಿ ನಾವೆಲ್ಲ ಬೆಳೆದು ಹೆಮ್ಮರವಾಗಿ ಬೆಳೆಸಿ ಎಲ್ಲ ಒಂದ್ ಕಡೆ ಬದುಕನ್ನು ರೂಪಿಸಿಕೊಂಡಂತ RS ಸಂಸ್ಥೆ ಕೂಡ ನಾವು ಋಣಿಯಾಗಿರ್ತೀವಿ. ಇಷ್ಟೇ ಅಂತ ಒಳ್ಳೆಯದಾಗಿ ನಾನು ಮತ್ತೊಮ್ಮೆ ದೇವರಾಜ್ ಅವರಿಗೆ ನಿಮ್ಮ ನಿವೃತ್ತಿ ಜೀವನ ಸುಖವಾಗಿರ್ಲಿ ಸರ್. ನಮ್ನೆಲ್ಲ ಬೆಳೆಸಿದ್ದೀವಿ, ಸಬ್ಜೆಕ್ಟ್ ನಮ್ಗೆ ಅನ್ನ ಕೊಟ್ಟಿದೆ, ಸಬ್ಜೆಕ್ಟ್ ಮುಖಾಂತರ ನಾವು ಬೆಳೆಸಿ ಒಂದು ದೊಡ್ಡ ನಿಮ್ಮ ಅರಿಯಲ್ಲಿ ನಮ್ಮನ್ನ ಬೆಳೆಸೋದಕ್ಕೆ ಕಾರಣಕರ್ತರಾಗಿದ್ದೀರಿ. ನಿಮಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲ ಈಗ NSS ಘಟಕದ ವತಿಯಿಂದ ಒಂದು ಶಿಕ್ಷಕರ ಗೀತೆ. ಸೆಲೆಗಳು ಭಾವದಲ್ಲಿ ಹರಿತಿವೆ ಪದಗಳ ಸಾಲುಗಳು, ಮುಖದಲ್ಲಿ ನಗುವಿನ ಆಭರಣ, ಹರಿತಿವೆ ನೋವಿನ ಎಳೆಗಳು,
ಮನದಲ್ಲಿ ಶಿಕ್ಷಕ ವೃತ್ತಿಯ ಪಾವಿತ್ರತೆಯನ್ನು ಕಾಪಾಡಿ ಸಹಸ್ರ ಶಿಷ್ಯರ ಜ್ಞಾನದ ಹಸಿವನ್ನು ನೀಗಿಸಿ ತಣಿಸಿದ ತಮ್ಮ ಕೊಂಡಾಡಿ ಬಾಳಿರಿ ಗುರುಗಳೇ ಬೆಳಕಾಗಿ ಮನದಾಳದಿಂದ ಹಾಡುವೆವು ಬಾಳಿರಿ ಗುರುಗಳೇ ಬೆಳಕಾಗಿ ಮನದಾಳದಿಂದ ಹಾಡುವೆವು ಮುಖದಲ್ಲಿ ನಗುವಿನ ಆಭರಣ ಅವಿತಿವೆ ನೋವಿನ ಎಳೆಗಳು ದುಃಖದ ಸೆಲೆಗಳು ಭಾವದಲ್ಲಿ ಹರಿತಿವೆ ಪದಗಳ ಸಾಲುಗಳು ವಿದಾಯ ಗುರುಗಳೇ ವಿದಾಯವು ತಾವು ತಿದ್ದಿದ ತೀಡಿದ ಮನಗಳಿಂದ ಸಮೃದ್ಧಿ ಸಂತಸ ತುಂಬಿರಲಿ ನಿಮ್ಮ ಮುಂದಿನ ಬಾಳ ಪುಟಗಳಲ್ಲಿ ನಿಮ್ಮ ಮುಂದಿನ ಬಾಳ ಪುಟಗಳಲ್ಲಿ ಅಂತ ಎಲ್ಲ ಇಡೀ ರಾಮನಗರ ಜಿಲ್ಲೆಯಲ್ಲಿಲ್ಲ ಕರಿಯಪ್ಪನವರ ಒಂದು ಆಶೀರ್ವಾದದಿಂದ ಅಷ್ಟು ವ್ಯಕ್ತಿಗಳು ನಮ್ಮ ಗ್ರಾಮದಲ್ಲಿ ಅದು ನಮ್ಮಲ್ಲಿ ಬೆಳೆದಾರೆ ಅಂದ್ರೆ ಕರಿಯಪ್ಪನವರ ಒಂದು ಆಶೀರ್ವಾದ ಅವರ ಕಾಲೇಜಿನಲ್ಲಿ ಅಂತ ನಾನು ನೆನಪಿಸ್ಕೊತೀನಿ. ಯಾಕೆ ಅಂದ್ರೆ ವೇದಿಕೆಯಲ್ಲಿರುವಂತ ಶ್ರೀಕಂಠ್ ಅವರೇ ಮತ್ತು ನಮ್ಮ ನಾಗರಾಜು ಅವರೇ ಮತ್ತು ನನ್ನ ಫ್ರೆಂಡು ಕೃಷ್ಣಮೂರ್ತಿ ಅವರೇ ಮತ್ತು ನಮ್ಮ ಇನ್ನೂವಷ್ಟು ನನಗೆ ದೇವರಾಜ್ ಮೇಲೆ ಬಹಳ ಪ್ರೀತಿ ವಿಶ್ವಾಸ. ಇವತ್ತು ನನಗೆ ನಿನ್ನೆ ದಿವಸ ನಾನು ಕೋರ್ಟಲ್ಲಿ ಇರ್ಬೇಕಾದ್ರೆ ನನ್ನ ಪಾಸಾಕಿ ಅವರು ನೋಡ್ರಿ ನಿಮ್ಮನ್ನ ಕರೀತಾವ್ರೆ ಬನ್ನಿ ಅಂತ ನನಗೆ ಭಾರಿ ಖುಷಿ ಆಯ್ತು. ಇಷ್ಟೊತ್ತಿಗೆ ರಿಟೈರ್ಡ್ ಆಗೋಲ್ಲ ಇವರು, ಇಷ್ಟು ಬೇಗ ರಿಟೈರ್ಡ್ ಆಗುವಂತ ನನಗೆ ಒಂಥರ ಆಶ್ಚರ್ಯ ಆಯ್ತು. ಯಾಕೆ ಅಂದ್ರೆ ಯಾವುದೇ ವ್ಯಕ್ತಿ ಮಹಾತ್ಮ ಗಾಂಧಿ ಆಗಲಿ, ನೆಹರು ಆಗಲಿ, ಅಂಬೇಡ್ಕರ್ ಅವರಾಗಲಿ ಅವರು ಜೀವಂತ ವ್ಯಕ್ತಿಗಳು. ಇವತ್ತು ಯಾವುದೇ ಸಾಧ್ಯ ಮಾಡಿರುವಂತ ವ್ಯಕ್ತಿಗಳು ನಾವು ಕೇವಲವಾಗಿ ಪರಿಗಣಿಸುವುದಿಲ್ಲ. ಅವರ ಒಂದು ಯೋಜನೆಗಳು, ಅವರ ಒಂದು ಕಾರ್ಯಗಳು, ಅವರ ಒಂದು ಪ್ರೀತಿ ವಿಶ್ವಾಸಗಳು ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಹಂಗೆ ನಮ್ಮ ದೇವರಾಜ್ ಅವರು, ನಾನು ಇವತ್ತು ನೋಡಿಲ್ಲ, ಪಾಸಾರ್ಥಿಯವರು ಮತ್ತು ಮುತ್ತರಾಜ್ ಅವರು ಎಲ್ಲ ನನ್ನ ಸ್ನೇಹಿತರೆ, ಎಲ್ಲ ಫ್ರೆಂಡ್ಗಳೇ, ನಾನು ಒಂದು ನೆನಪಿಸ್ಕೊಳ್ತೀನಿ. ನಮ್ಮ ಚಿಕ್ಕಮಂಗಪ್ಪನವರು ಮತ್ತು ಒಂಬಳೇಗೌಡರು ಅವ್ರ ಕಾಲದಿಂದ, ರಾಮೇಗೌಡರ ಕಾಲ ಕಡೆಯಿಂದ ಎಷ್ಟು ಒಂದು ಪ್ರೀತಿ ವಿಶ್ವಾಸದಿಂದ ಈ ಕಾಲೇಜಲ್ಲಿ ನಡೀತಾ ಇದೆ ಅಂತ ನಮ್ಗೆ ಆಶ್ಚರ್ಯ ಆಯ್ತದೆ. ವ್ಯಕ್ತಿ ಯಾವುದೇ ಒಂದು ಹಣ ಸಂಪಾದನೆ ಮಾಡಬಹುದು, ಏನೇ ಮಾಡಬಹುದು. ಹಣ ಇಲ್ಲದೆ ಒಂದು ಸಾಮಾಜಿಕವಾಗಿ, ಶಿಕ್ಷಣವಾಗಿ ಯಾರು ವ್ಯಕ್ತಿ ಒಂದು ಮೌಲ್ಯ ಮೆರೀತಾನೆ ಅವರೇ ದೊಡ್ಡವರು ಅಂತ ನನ್ನ ಭಾವನೆ. ಇವತ್ತು ನಾವು ಗಾಂಧಿಯವರು ಏನು ಮಾಡಿಲ್ಲ, ಸ್ವಾತಂತ್ರ್ಯ ತಂದುಕೊಟ್ರು, ಕೊನೆಗೆ ಅವರು ಏನಾದ್ರು. ಹಾಗೆ ದೇವರಾಜು ಕೂಡ ಸರಳ ವ್ಯಕ್ತಿಯಾಗಿ ಜೀವನದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ, ಎಲ್ಲ ಶಿಕ್ಷಕರನ್ನ, ಎಲ್ಲ ಈ ಏನು ಸ್ನೇಹಿತರನ್ನ ಒಂದು ಬಳೆಯಾಗಿ ಹೇಳ್ಕೊಂಡು ಹೋದ್ರೆ ನನಗೆ ಭಾರಿ ವಿಶ್ವಾಸ. ನಾನು ಅವ್ರು ಏನ್ ಹೇಳ್ತಾ ಇದ್ರು, ಯಾವುದೋ ಒಂದು ತಿಥಿ ಆದಾಗ ಒಂದು ಪ್ರೋಗ್ರಾಮ್ ಕೊಡ್ಬೇಕು, ಬನ್ನಿ ಸರ್ ನಾನು ಪ್ರೋಗ್ರಾಮ್ ಕೊಡ್ತೀನಿ, ಬೇರೆಯವ್ರಿಗೆ ಯಾಕೆ ದುಡ್ಡು ಖರ್ಚು ಬರ್ತೀರಿ ಅಂತ ಅವ್ರು ಬಂದು ಒಂದು ಕಾರ್ಯಕ್ರಮಕ್ಕೆ ಬಂದು ಒಂದು ಫಂಕ್ಷನ್ ಕೊಡ್ತಾ ಇದ್ರು. ನನಗೆ ಭಾರಿ ಸಂತೋಷ ಆಗ್ತದೆ. ಇಂಥ ವ್ಯಕ್ತಿ, ಬಹು ಪ್ರತಿಭೆ ವ್ಯಕ್ತಿ ಯಾವೇ ಆಗಿರ್ಲಿ, ನಾವು ಯಾರನ್ನೂ ಪರಿಗಣಿಸೋಂಗಿಲ್ಲ. ಆ ಒಂದು ಪ್ರತಿಭೆ ವ್ಯಕ್ತಿ ದೇವರಾಜ್ ಅಂತ ನನ್ನ ಭಾವನೆ ಇದೆ. ಬನ್ನಿ ಅಂತ ಕರೆದವರು ಅಂತ ನಾನು ನೋಡ್ತೀನಿ. ಸಾಮಾನ್ಯವಾಗಿ ಅವ್ರ ಕೆಲಸ ಆಯ್ತು, ಅವ್ರು ಮುಗಿಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ದೇವರಾಜ್ ಅವರು ಒಂದು ಪ್ರತಿಭೆಯ ಮುಖ ಇತ್ತು. ನಾನು ಈಗೂ ಹೇಳ್ತೇನೆ ಶ್ರೀಕಂಠ ಅವರು ಅಧ್ಯಕ್ಷರಿಗೆ, ಏನಾದ್ರು ನಮ್ಮ ಕಾಲೇಜಲ್ಲಿ ಏನಾದ್ರು ಒಂದು ಅವಕಾಶ ಇದ್ರೆ ಏನ್ ನಾನು ಅವರ ಒಂದು ಪ್ರತಿಭೆಯನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನಾನು ಅದರಿಂದ ನಾನು ಇವತ್ತು ನಮ್ಗೆ ದೇವರಾಜ್ ಅವರು ಒಂದು ಪ್ರತಿಭೆಯಾಗಿ ಇರೋದ್ರಿಂದ ಅವ್ರಿಗೆ ಜೀವನದಲ್ಲಿ ಒಳ್ಳೆ ಅವ್ರ ಮಕ್ಕಳಿಗೆ, ಅವರ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ ಆಯಿಸ್ಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರು ಹಾಗೂ ನನ್ನ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ, ಈ ದಿನ ಈ ಕಾರ್ಯಕ್ರಮ ಕೈಗೊಂಡಿದ್ವಿ. ಬೀಳ್ಕೊಡುಗೆ ಕಾರ್ಯಕ್ರಮ ಅನ್ನುವಂಥದ್ದು. ಬೀಳ್ಕೊಡುಗೆ ಅನ್ನೋದು ಅಷ್ಟೊಂದು ಸುಲಭದ ಮಾತಲ್ಲ. ನನ್ನ ಪ್ರಕಾರ ಸರ್ರು ಸುಮಾರು ಒಂದು ವರ್ಷದಿಂದ ಮೊದಲೇ ಹೇಳ್ತಾ ಇದ್ರು, ಮುಂದಿನ ವರ್ಷ ನಾನು ಹೊಟ್ಟೋಗ್ತೀನಿ ಸುನಂದ, ನೆಕ್ಸ್ಟ್ ನೀನು ಹಚ್ಕೊಳ್ಳಿ. ಸರ್ರು ಆ ಮಾತು ಹೇಳ್ದಾಗೆಲ್ಲ ನನಗೆ ಎಲ್ಲ ಒಂದ್ ಕಡೆ ಫೀಲ್ ಆಗ್ತಾ ಇತ್ತು.
ಎಲ್ಲರೂ ಬೇಡ ಅನ್ಕೊತಾ ಇದ್ರು ನೀವು HOD, ಆದ್ರೆ ನನ್ಗೆ ಆ ವರ್ಡ್ ಬೇಕಾಗಿಲ್ಲ. ಸರ್ ಈಗೂ ಹೇಳ್ತಾ ಇದ್ರು, ನಿನ್ನು ಫಸ್ಟ್ ಒಂದು ಚೇರ್ ಮೇಲೆ ಕೂರಿಸ್ಬಿಟ್ಟು ನಾನು ಒಂದ್ಸರಿ ನೋಡ್ಬೇಕು ಸುನಂದ, ಆದ್ರೆ ನನ್ಗೆ ಅದು ಇಷ್ಟನೇ ಆಗ್ತಾ ಇರ್ಲಿಲ್ಲ. ಇವಾಗೂ ಅಷ್ಟೇ, ನಾನು ಸರ್ ಮುಖ ನೋಡಿ ಸುಮಾರು 1 ವಾರ ಆಯ್ತು. ನೋಡ್ತಾ ಇದ್ರೆ ನಂಗೆ ಏನೋ ಒಂಥರ ಎದೆ ತುಂಬಾ ಭಾರ ಅನಿಸ್ತಾ ಇದೆ. ಇದು ಅಷ್ಟೇ, ಬೆಳಗ್ಗೆಯಿಂದ ಫಂಕ್ಷನ್ ಬರಕ್ಕೆ ನಂಗೆ ಇಷ್ಟ ಇಲ್ಲ. ಸರ್ಗೂ ನನಗೂ ಬರೀ 5 ವರ್ಷದಿಂದ ಅಷ್ಟೇ ಅಲ್ಲ ಪರಿಚಯ ಇರೋದು. ನಾನು PU ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಸರ್ ನನಗೆ 2nd PUC ಪಾಠ ಮಾಡಿದ್ರು, ಒಂದು ಸೋಷಿಯಲೈಸೇಷನ್. ಆಮೇಲೆ ಮತ್ತೆ ವಿಮಲೇನು ಅಂತ ಕಾನ್ಸೆಪ್ಟು ನನಗೆ ಇನ್ನೂ ಕಟ್ತಂಗಿದೆ. ನೆಕ್ಸ್ಟ್ ಅದಾದ್ಮೇಲೆ 2019 ಫಸ್ಟ್ ನಾನು ಇಲ್ಲಿಗೆ ಬಂದಾಗ ಫಸ್ಟ್ ಡಿಪಾರ್ಟ್ಮೆಂಟ್ ಯಾರು ಇರಲಿಲ್ಲ, ಸರ್ ಮತ್ತು ಪರಿಚಯ. ಎಲ್ಲ ಹೇಳ್ತಾ ಇದ್ರು, ನಿಮ್ಗಿಂತ ಮೊದಲಿದ್ದವರು ಸರ್ ಫುಲ್ ಸ್ಟ್ರಿಕ್ಟು, ನೀವು ಲೇಟಾಗಿ ಏನಾದರೂ ಬಂದರೆ ಅಥವಾ ಏನಾದರೂ ಇದಾದರೆ ಆ ಥರ ಹೇಳ್ತಾ ಇದ್ರು. ನಾನು ತುಂಬ ಫಸ್ಟ್ ಹೆದರ್ಕೊಂಬಿಟ್ಟಿದ್ದೆ, ಸರ್ ಏನು ಇದು ಮಾಡ್ಬಿಡ್ತಾರೋ ಅಂತ. ಆದರೆ ಸರ್ ನನ್ನ ಕೇವಲ ಶಿಕ್ಷಕರು ಮಾತ್ರ ಅಲ್ಲ, ಅಲ್ಲಿ ಒಬ್ಬ ಕೊಲಿಗ್ ಮಾತ್ರ ಅಲ್ಲದೆ ಒಬ್ಬ ಮಗಳು ಥರ ನೋಡ್ಕೊಂಡಿದ್ದಾರೆ ಇದುವರೆಗೂ. ನನಗೆ ಎಲ್ಲರೂ ಹೇಳ್ತೀನಿ, ಯಾಕೆ ಸರ್ ಆ ಥರ ನಾನು ಯಾವತ್ತೂ ಅವ್ರು ಟ್ರೀಟೇ ಮಾಡಿಲ್ಲ, ನನ್ನ ಮಗಳ ಥರ ಏನಾದರೂ ಬೇಜಾರಿತ್ತು ನನ್ನ, ಯಾಕೆ ಏನಾಯ್ತು, ಯಾಕೆ ಹಿಂಗೆ ಕೂತಿದ್ಯಾ, ಹುಷಾರಿಲ್ವಾ, ಅಥವಾ ಏನಾದರೂ ಕ್ಲಾಸ್ ಏನಾದರೂ ಸಮಸ್ಯೆ ಇದೆಯಾ, ನಾನು ಹೋಗ್ಲಾ, ಅಥವಾ ಏನಾದರೂ ಸರ್ ಪ್ರಾಬ್ಲಮ್ ಇದ್ರೆ ಸುನಂದ ಇವತ್ತು ಆಗ್ತಾ ಇಲ್ಲ ಕಣಮ್ಮ, ನೀವು ಹೋಗಿ ನನ್ನ ಕ್ಲಾಸ್ ಎಂಗೇಜ್ ಮಾಡಮ್ಮ. ಈ ರೀತಿ ಪ್ರತಿಯೊಂದಕ್ಕೂ ಅಷ್ಟೇ. ಡಿಪಾರ್ಟ್ಮೆಂಟ್ ಸುಮ್ಮನೆ ಕೂತಿದ್ರೆ ಸುನಂದ ಈಗ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, PhD ಮಾಡಬೇಕು, ಆರ್ಟಿಕಲ್ ಪಬ್ಲಿಷ್ ಮಾಡು, ವ್ಯಾಲ್ಯೂಯೇಷನ್ಗೆ ಹೋಗ್ತೀಯಾ ಹೋಗು, ನಾನು ಸಪೋರ್ಟ್ ಮಾಡ್ತೀನಿ. ಅದು ಇದಕ್ಕೆ ಹೋಗ್ತೀಯಾ, ಸ್ಕ್ವಾಡ್ರೂಟಿಗೆ ಹೋಗ್ತೀಯಾ ಹೋಗು, PhD ಮಾಡು, ನಾನು ಸಪೋರ್ಟ್ ಮಾಡ್ತೀನಿ. ಈ ತರ ಪ್ರತಿಯೊಂದು ಹಂತದಲ್ಲೂ ಕೂಡ ಸರ್ ನನಗೆ ಸಪೋರ್ಟ್ ಮಾಡ್ತಾ ಹೋದ್ರು. ಇವತ್ತೇನು ನಾನು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಈ ತರ ಮಾತಾಡ್ತಾ ಇರೋದಿರ್ಬೋದು, ಅಥವಾ ನಾನು PhD ಮಾಡ್ತಾ ಇರೋದಿರ್ಬೋದು, ಅಥವಾ ಬೇರೆ ಬೇರೆ ಎಲ್ಲ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡಿರೋದಕ್ಕೆ ಕಾರಣ ಅಂದ್ರೆ ನನ್ನ ನೆಚ್ಚಿನ ದೇವರಾಜ್ ಸರ್. ಮತ್ತೆ ಅವರಿಂದ ನಾನು ಕೆಲವೊಂದಷ್ಟು ಪಾಠನ ಕಲ್ತ್ಕೊಂಡಿದ್ದೀನಿ. ತಾಳ್ಮೆ. ಸರ್ ಯಾರ ಜೊತೆ ಆದ್ರೂ ವಾದ ಮಾಡ್ಬೇಕಾದ್ರೆ ಸುನಂದ ಅಷ್ಟೇ, ನಾನು ಅದಕ್ಕೆ ನೆಕ್ಸ್ಟ್ ಅಲ್ಲಿಗೆ ಸ್ಟಾಪ್, ಮುಂದೆ ಏನು ಮಾತಾಡ್ತಾ ಇರ್ಲಿಲ್ಲ. ಸ್ಟೂಡೆಂಟ್ಸ್ ಏನಾದ್ರು ಬಂದ್ರು, ಮೇಡಮ್ ಸರ್ ನಮ್ಗೆ ಯಾವಕ್ಕೂ ಸಪೋರ್ಟೇ ಮಾಡೋರು, ಬೇರೆ ರೂಮ್ಗಳಂದ್ರೆ ನಮ್ಗೆ ಹೊರಗಡೆ ಕಳಿಸ್ತಾರೆ, ನೀವಾದ್ರೆ ಅಲ್ಲಿ ಬಂದು ಕೂತ್ಕೊಳ್ಳಿ ಅಂತ ಬೇರೆಯವ್ರಿಗೆ ಹೇಳ್ತಾರೆ. ಯಾಕೆ? ನಾವು ಸೋಷಿಯಾಲಜಿ ಅವರು, ಎಲ್ಲರೂ ಕೂಡ ತ್ಯಾಗ ಮಾಡಬೇಕು. ಇಲ್ಲೂ ಅಷ್ಟೇ, ಬೇರೆಯವ್ರಿಗೆ ಯಾರಿಗಾದ್ರೂ ಅಷ್ಟೇ, ನಾನು ಏನಾದ್ರೂ ವಾದ ಮಾಡ್ತಾ ಇದ್ರೆ ಸರ್ ಹೇಳ್ತಾ ಇದ್ರು ಅಂತೇಳಿ. ಸುನಂದ ಅಷ್ಟೇ, ನನ್ಗೆ ಅರ್ಥ ಆಗ್ಬಿಡ್ತಾ ಇತ್ತು. ನೆಕ್ಸ್ಟ್ ಸರಿ ಸರ್ ಆಯ್ತು, ಮುಂದಕ್ಕೇನು ಮಾತಾಡ್ಬೋದು, ಅದೊಂದು ಬುದ್ಧಿನ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ನನಗ್ ಮಾತ್ರ ಅಲ್ಲ, ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸರ್ ಆ ಒಂದು ವಿಚಾರವನ್ನ ಹೇಳ್ಕೊಟ್ಟಿದ್ದಾರೆ. ಹಾಕೋಬಾರ್ದು, ದುಡ್ಡಿನ ಕಾಸಿನ ವ್ಯವಹಾರಕ್ಕೆ ಯಾರ ಜೊತೆ ಇಂಟರ್ಫಿಯರ್ ಆಗಬಾರ್ದು, ಈ ರೀತಿ ಎಷ್ಟೊಂದನ್ನ ಹೇಳಿ ಸರ್ ಕೊಲಿಗ್ ಮಾತ್ರ ಅಲ್ಲದೆ ನನ್ನ ಜೀವನಕ್ಕೆ ಎಷ್ಟೊಂದು ಲೈಫ್ ಲೆಸನ್ ಅನ್ನ ಅವರಿಂದ ನಾನು ತಿಳ್ಕೊಂಡಿದ್ದೀನಿ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ, ನಾನು ಮುಖ್ಯಮಂತ್ರಿಗಳು ಅಂತ ಹೇಳ್ತೀನಿ, DCM ಅಂತ ಹೇಳಲ್ಲ, ಮುಖ್ಯಮಂತ್ರಿಗಳ ಆಪ್ತ ಸಹಾಯಕರಾದಂಥ ಹರೀಶ್ ಅವರೇ, ಬಂಟರವರು, ಮುಖ್ಯಮಂತ್ರಿಗಳ ಹೇಳಲ್ಲ, ನಾವು ಹೇಳಕ್ ಏನಾದ್ರು ಅನ್ಕೋಬಾರ್ದು, ನಾನು ಏನು ಹಿಂಗೆ ಹೇಳ್ತಾ ಇದ್ದೆ. ಕಾರ್ಯಕ್ರಮದಲ್ಲಿ DK ಸಾಹೇಬರು ಬಂದಿದ್ರು, ನಾನು ಸಹ ಅವ್ರ ಬಳಿ ಕೂತಿದ್ದೆ. ಅವರು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು, ನಮ್ಮ ತಾಲೂಕಿನವರು, ಪೂಜ್ಯ ಕರಿಯಪ್ಪನವರಂತೆ ಹುಟ್ಟು ಕಾಂಗ್ರೆಸ್ಸಿಗರು. ಅವ್ರಿಗೆ ಹೇಳಿದೆ ನಾನು, ಶಿವಕುಮಾರ್ ಅವರು, ಸರ್ ನಿಮಗೆ ಇದು ರಾಜಕೀಯ ಅಂತ ತಿಳ್ಕೊಬೇಡಿ, ಈ ಸಂದರ್ಭ ಆಗಿದೆ ಹೇಳ್ತಾ ಇದ್ದೀನಿ, ನಿಮ್ಗೆ ಅನ್ಯಾಯ ಆಗಿದೆ, ನೀವು ಮುಖ್ಯಮಂತ್ರಿಗಳಾಗಿ ನೀವು ಮಾಡಬೇಕಾಗಿತ್ತು, ಆದರೆ ನಿಮಗೆ ಅದಾಗಲಿಲ್ಲ. ನೀವು ಮುಂದೆ ನಿಮ್ಮ ಸಮಯ ಬಂದಾಗ ಏನೇ ಆಗಲಿ ಅದನ್ನು ನೀವು ಬಿಡಬಾರ್ದು, ನೀವು ಮುಖ್ಯಮಂತ್ರಿಗಳಾಗಲೇಬೇಕು ಅಂತ ನನ್ನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಶಿವಕುಮಾರ್ ನೋಡೋಣ ಅಂತ ಹೇಳಿದ್ರು. ಪಾಪ ಈ ಪಕ್ಷ ಬರ್ಬೇಕಾದ್ರೆ ಅವರೇ ಕಾರಣ. ಇದು ಒಂದು ಕಡೆ. ಈ ಕಾರ್ಯಕ್ರಮ
ಒಂದು ವಿಶೇಷವಾದಂಥ ಕಾರ್ಯಕ್ರಮ. ದೇವರಾಜು ನನಗೆ ಇಲ್ಲಿರ್ತಕ್ಕಂಥವ್ರು, ತುಂಬ ದೂರದಲ್ಲಿಲ್ಲ, ಇಲ್ಲಿ ಹತ್ರ ಇರ್ತಕ್ಕಂಥವ್ರು ದೇವರಾಜು. ಅವರು ವಿಶೇಷ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಪ್ರೊಫೆಸರ್ ಪ್ರಕಾಶ್ ಅವರು ಮಾತಾಡಿದ ಮೇಲೆ ಸಂಪೂರ್ಣ ಎಲ್ಲ ಮಾತಾಡಿದ್ದಾರೆ. ಮನೆಯ ಗೊತ್ತಿಲ್ಲ, ಕೃಷ್ಣಮೂರ್ತಿ ಅವರು ಮಾತಾಡಿ, ಎಲ್ಲರೂ ಮಾತಾಡಿದ್ದಾರೆ. ನಾನು ನೋಡ್ದಂಗೆ, ನಾನು ಆಡಳಿತ ಮಂಡಳಿ ಇದ್ದಾಗ, ಆಗ ಸೆಕ್ರೆಟರಿ ಆಗಿದ್ದಾಗ ಅವರು PUC ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದರು. ಆ ಪ್ರಿನ್ಸಿಪಲ್ ಆಗಿದ್ದಾಗ 3,400 ಸ್ಟ್ರೆಂತ್ ಇತ್ತು, ಸ್ಟೂಡೆಂಟ್ಸ್ ಸ್ಟಾಫ್ 1,120 ಜನ ಸ್ಟಾಫ್ ಇದ್ರು. ಅವರನ್ನೆಲ್ಲ ಸಂಭಾಳಿಸಿಕೊಂಡು ಕಾಲೇಜಿನ ಉತ್ತುಂಗ ಶಿಖರಕ್ಕೆ ತಗೊಂಡೋಗಿದ್ರು. ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. 3,500 ಜನ ಸ್ಟೂಡೆಂಟ್ಸ್ ಕೂತಿದ್ರೆ ಬಂದಂತ ಅತಿಥಿಗಳು ಹೇಳ್ತಾ ಇದ್ರು, ಏನ್ ಇಷ್ಟು ದೊಡ್ಡ ಸ್ಟ್ರೆಂತ್ ಇದೆ, ಅಬ್ಬಬ್ಬ ನಮ್ಗೆ ಭಯ ಆಗ್ತಾ ಇದೆ ಮಾತಾಡೋದಕ್ಕೆ, ಎಂತ ದೊಡ್ಡ ಕಾಲೇಜ್ ಇದೆ ಅಂತ ಶವಾಸನೆ ಕೊಡ್ತಾ ಇದ್ರು. ಇವರು ನಮ್ಮ ದೇವರಾಜ್ ಅವರು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ತೊಂದರೆ ಮಾಡಿಲ್ಲ. ಮ್ಯಾನೇಜ್ಮೆಂಟ್ಗೆ ಒಬಿಡಿಯಂಟ್ ಆಗಿದ್ದವರು ಇವತ್ತವರೆಗೂ. ವಿದ್ಯಾರ್ಥಿಗಳಿಗಂತೂ ಅನ್ಯಾಯ ಮಾಡೇ ಇಲ್ಲ. ಒಂದು ವಿಶೇಷವಾದಂಥ ಅಟ್ರಾಕ್ಷನ್ ಎಲ್ಲ ಅವರಲ್ಲಿದೆ. PUC ಕಾಲೇಜಲ್ಲಿದ್ದರು, ಆಮೇಲೆ ಡಿಗ್ರಿ ಕಾಲೇಜಿಗೆ ಬಂದರು. ಅವ್ರ ಹೆಸರು ಎಲ್ಲರ ಮನಸ್ಸಲ್ಲೂ ಇದೆ. ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಎಲ್ಲ ಹುಡುಗರ ಮನಸ್ಸಲ್ಲೂ ಇದೆ. ಯಾಕೆ ಅಂತಂದ್ರೆ ಅವರೆಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸ್ತಾ ಇದ್ದಾರೆ. ನಾನು ಅವ್ರ ಊರಿಗೆಲ್ಲ ಹಲವು ಬಾರಿ ಹೋಗಿದ್ದೇನೆ. ದೇವರಾಜು ಅವ್ರ ಊರಿಗೆ ತುಂಬಾ ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಗುಂಡಾಲ್ ಅಂತ ಅವರು ಇಲ್ಲಿದ್ದಾರೆ, ವಾಟರ್ ಟ್ಯಾಂಕ್ ಅಂದ್ರೆ ಅಲ್ಲಿ ಹೋಗಿದ್ದೀವಿ. ಡ್ಯಾಮ್ ಅವ್ರ ಮನೆ ಅಲ್ಲಿ, ಸಿಸ್ಟರ್ಸು ತಾಯಿ ಎಲ್ಲ ಅಲ್ಲೇ ಇದೆ, ಅವ್ರ ಅಕ್ಕ ಎಲ್ಲ. ನಮಗೆ ಬಹಳ ಆತಿಥ್ಯ ನೀಡಿದ್ದಾರೆ. 3 ಸಲ 3-4 ಸಲ. ಬೆಳಗ್ಗೆ 4 ಗಂಟೆಯಲ್ಲಿ ಕೂಗುತ್ತಲ್ಲ ಪಕ್ಷಿನ, ಏನು ಕೋಳಿ, ಅದನ್ನ ಕೊಯ್ದು ನಾವು 3-4 ಸಲ ಊಟ ಹಾಕಿದ್ದಾರೆ. ನಾಟಿ ಕೋಳಿ ಮಾಡಿ ಊಟ ಹಾಕಿದ್ವಿ. ಆ ಪ್ರೀತಿನ ನಾವು ಅದರಿಂದ ಏನು ಅಳಿಯಕ್ಕಾಗಲ್ಲ. ಆಮೇಲೆ NSS ಕ್ಯಾಂಪಲ್ಲಿ ಬಹಳ ಚಾಪನ್ನು ಮುಗಿಸಿದಂಥವರು ನಮ್ಮ ದೇವರಾಜರು. ಕೊಡಬಾರ್ದು ಅಂತ ಖಂಡಿತ ಇಲ್ಲ, ಅವ್ರ ಕೆಪಾಸಿಟಿ ಇದೆ, ನಮ್ಗೆ ಅಡ್ವಾಂಟೇಜೇ ಅವ್ರು ಕೊಟ್ಟರೆ. ಅದು ನಮ್ಮ ಮಾನ್ಯ ಅಧ್ಯಕ್ಷರಿಗೆ ಮತ್ತು ಆಡಳಿತ ಮಂಡಳಿಗೆ ಬಿಟ್ಟಿದ್ದಂಥದ್ದು. ನಾನು ಸಹ ಅವ್ರಿಗೆ ಆ ಪರವಾಗಿ ಧ್ವನಿಗೂಡಿಸೋಕ್ಕೆ ತಯಾರಿದ್ದೀನಿ. ಅವ್ರು ತುಂಬಾ ಕಷ್ಟದಲ್ಲಿ ದುಃಖ ಎರಡರಲ್ಲೂ ಬೆಂದಿರ್ತಕ್ಕಂಥ ವ್ಯಕ್ತಿ ದೇವರಾಜ್. ಇಷ್ಟೆಲ್ಲ ನೋವುಗಳಿದ್ರು, ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು, ಇಷ್ಟೆಲ್ಲ ಆಕ್ಟಿವ್ ಆಗಿದ್ರು ಸಹ ಅವ್ರ ಜೀವನದಲ್ಲಿ ಒಲವು, ಗೆಲುವು, ಸೋಲು, ನೋವು, ನಲಿವುಗಳನ್ನ ತುಂಬಾ ಅನುಭವಿಸಿರ್ತಕ್ಕಂಥವ್ರು. ನನಗೆ ಗೊತ್ತವ್ರು. ಹುಟ್ಟಿದಂಥ ಸಹೋದರಿಯರಿಗೆ ತೊಂದರೆ ಆದರೆ ತುಂಬಾ ನೊಂದ್ಕೊಳ್ಳೋರು. ಅವ್ರ ಮನೆಗಳಿಗೆ ಹೋಗಿ ಅವರಿಗೆ ಹಣ ಕೊಟ್ಟು, ಸಂಭಾವನೆ ದುಡ್ಡು ಕೊಟ್ಟು ಕಷ್ಟ ಸುಖಕ್ಕೆ ಆಗ್ತಾ ಇದ್ದಾರೆ. ಇಷ್ಟೆಲ್ಲ ಸಂಭಾಳಿಸ್ಕೊಂಡು ಬಂದಂಥವರು ದೇವರಾಜರು. ಸಂಸ್ಥೆಯ ಜನ ಬೇಕಾದವರು, ಸ್ವಾಮಿ ಸಂಸ್ಥೆ ನೀವು ಬರಬೇಕು, ಸಂಸ್ಥೆ ಕಾಪಾಡಬೇಕು, ನಿಮ್ಮ ಶಕ್ತಿ ಇದೆ ಅಂತ ಹೇಳಿ ಅವ್ರಿಗೆ ಮನವಿ ಮಾಡಿ ನೋಡಿ. ಅವ್ರು ಬಂದ್ಮೇಲೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. 2 ವರ್ಷ ಆಗಿದೆ ಅಷ್ಟೇ ಅವ್ರು ಬಂದು. 24/7 ಅಧ್ಯಕ್ಷರು ಅಂತ ನಾನು ಅವ್ರನ್ನ ಕರಿತೀನಿ. ಯಾವಾಗಲೂ ಸಂಸ್ಥೆ ಬಗ್ಗೆನೇ ಯೋಚನೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳಿದೆ, ಎಲ್ಲ ಬಿಟ್ಬಿಟ್ಟು ಸಂಸ್ಥೆ ಬಗ್ಗೆ ಕೆಲಸ ಮಾಡ್ತಾರೆ. 3 ಉದಾಹರಣೆ ಕೊಡ್ತೀನಿ ನಿಮಗೆ. ಮುಂದುಗಡೆ ಆದಂಥ ಕಾಂಪ್ಲೆಕ್ಸ್ ಸುಮಾರು 6 ಕೋಟಿ ಅದು ಎಸ್ಟಿಮೇಟ್ ಇದ್ದಿದ್ದನ್ನು ಬೇಡ ನಾವೇ ಮಾಡೋಣ ಸಂಸ್ಥೆಯಿಂದ ಅಂತೇಳಿ ಅವ್ರು ವಹಿಸ್ಕೊಂಡು 5 ಕೋಟಿಗೆ ಮಾಡಿಸಿದ್ರು. ನೋಡಿ 9 ತಿಂಗಳೆಲ್ಲ ಕಾಂಪ್ಲೆಕ್ಸ್ ಆಗಿದೆ.
ಇಡೀ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಆ ಥರ ಕಾಂಪ್ಲೆಕ್ಸ್ ಎಲ್ಲೂ ಇಲ್ಲ. ಎಷ್ಟೋ ಜನ ಪೂಜ್ಯ ಕರಿಯಪ್ಪನವರ ಭಕ್ತಾದಿಗಳು ಚಪ್ಪಲಿಯನ್ನು ಬಿಟ್ಟು ರೋಡಲ್ಲಿ ಆ ಕಾಂಪ್ಲೆಕ್ಸ್ಗೆ ನಮಸ್ಕಾರ ಮಾಡ್ಕೊಂಡು ಮಾಡೋದು ನೋಡಿದ್ದು ನಾನು. ಅಷ್ಟೊಂದು ಅಭಿವೃದ್ಧಿಯನ್ನ ಈ ಸಂಸ್ಥೆ ಕಾಣ್ತಾ ಇದೆ. ಇದೊಂದು ಉದಾಹರಣೆ ಹೇಳ್ತೀನಿ. ಒಂದು ಉತ್ತಮವಾದಂತಹ ನಮಗೆ ಸಭಾಂಗಣ ಇರಲಿಲ್ಲ, ಅವ್ರಿಗೆ ಅದೆಲ್ಲ ಗೊತ್ತಿತ್ತು. ಅವ್ರ ಸೋದರ ಮಾವಾದಂತ ದೂಂತೂರು ಮಾದೇಗೌಡರು ಅಲ್ಲಿದೆ ಫೋಟೋ. ಅವ್ರು ದೂಂತೂರು ಮಾದೇಗೌಡರು ಶ್ರೀಕಂಠ ಅವರ ಸೋದರ ಮಾವ. ಅವ್ರ ಸಂಸ್ಥೆಗೆ ಪುರುಷರಿಗೆ 2 ಎಕರೆ ಜಮೀನನ್ನು ಕೊಟ್ಟಿದ್ರು ದೂಂತೂರು ಹತ್ರ. ಅದೇನಕ್ಕೂ ಪ್ರಯೋಜನ ಆಗಿಲ್ಲ, ನಾವು ಮಾಡ್ಕೊಂಡಿರ್ಲಿಲ್ಲ. ಮಾನ್ಯ ಅಧ್ಯಕ್ಷರು ಅದನ್ನು ಮಾರಿ ಒಳ್ಳೆ ಬೆಲೆಗೆ ಮಾರಿದ್ದಾರೆ. 90 ಲಕ್ಷಕ್ಕೆ ಮಾರಿ ಆ ದುಡ್ಡಲ್ಲಿ 1 ರೂಪಾಯಿ ವೇಸ್ಟ್ ಮಾಡಿದಂಗೆ ಈ ಒಂದು ಸಭಾಭವನ ಕಟ್ಟಿಸಿದ್ರು. ಇದು ಕೇವಲ 6 ತಿಂಗಳಲ್ಲಿ ಕಟ್ಟಿಸ್ತಂತದ್ದು. ಎಂತ ಕೆಪಾಸಿಟಿ ಇದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಮನುಷ್ಯನಿಗೆ. ಇನ್ನೊಂದು ಕಡೆ ಆಯ್ತಾ. ಮತ್ತು ಅಗ್ರಿಕಲ್ಚರ್ ಕಾಲೇಜ್ ತರೋದು MLA ಕಷ್ಟ, ಸಚಿವರಿಗೂ ಕಷ್ಟ. ಅವರ ಕ್ಷೇತ್ರದಲ್ಲಿ ಒಂದು ಅಗ್ರಿಕಲ್ಚರ್ ಕಾಲೇಜ್ ಮಾಡ್ಬೇಕಂದ್ರೆ ಬಹಳ ಕಷ್ಟ. ಹಳೆ ಮ್ಯಾನೇಜ್ಮೆಂಟ್ ಎಲ್ಲ ಪ್ರಯತ್ನ ಮಾಡಿದ್ವಿ ನಾವು, ಅಗ್ರಿಕಲ್ಚರ್ ಕಾಲೇಜ್ ತರಬೇಕು, ಪೂಜ್ಯರ ಒಂದು ಆಸೆ ನೆರವೇರಿಸಬೇಕು ಅಂತ. ನಮ್ಮ ಕೈಯಲ್ಲಿ ಶಕ್ತಿ ಸಾಲಿಲ್ಲ, ಅಲ್ಲಿಗೆ ಬಿಟ್ಟವಿ ಅದನ್ನು. ಇವರು ಬಂದ್ಮೇಲೆ ಇವರ ರಾಜಕೀಯ ಶಕ್ತಿಯನ್ನು ಉಪಯೋಗಿಸಿ ಮಾನ್ಯ DK ಶಿವಕುಮಾರ್ ಸಾಹೇಬರು ಅವರಿಗೆ ಬೆನ್ನೆಲುಬಾಗಿ ನಿಂತು, ಬಲಗೈಯಾಗಿ ನಿಂತು ಈ ಒಂದು ಸಂಸ್ಥೆಗೆ ಅಗ್ರಿಕಲ್ಚರ್ ಕಾಲೇಜ್ ಬರಬೇಕಾದ್ರೆ ಅವರು ಮುಖ್ಯ ಕಾರಣ. ಅವರು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ DK ಶಿವಕುಮಾರ್ ಅವರಿಗೆ. ಮತ್ತೆ ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಅವ್ರಿಗೆ ಯಾವ ರೀತಿ ಅವ್ರ ಮೆಂಟಾಲಿಟಿ ಇದೆ. ಶ್ರೀಕಂಠಿಗೆ ಹೇಳ್ತಾ ಇದ್ದೆ ನಾನು, ಸಭೆಯಲ್ಲಿ ಮೀಟಿಂಗ್ನಲ್ಲಿ ಹೋಗಿ ಬನ್ನಿ, ನಾನು ಅಧ್ಯಕ್ಷರೇ ಅಂದರೆ ಬೇರೆ ಹೋಗಬಾರಲ್ಲ ಯಾಕಲ ಅಂತ ಅಂತಾರೆ. ಇವತ್ತು ನೀವು ನಂಬ್ತಿರೋ ಯಾವ ಮಟ್ಟಿಗೆ ಅವರು ಈ ಸಂಸ್ಥೆನ ಡೀಪಾಗಿ ಹೋಗಿದ್ದಾರೆ ಇಲ್ಲಿ ಅವ್ರು ಬಂದಾಗ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಲೆಟ್ರಿನ್ಗಳು ಭೇಟಿ ಮಾಡಿದ್ದಾರೆ. ಲೆಟ್ರಿನ್ಗಳು ನೀರು ಸರಿಯಾಗಿ ಹೋಗ್ತಾ ಇದೆಯಾ, ಬಕೆಟ್ಗಳಿದೆಯಾ, ಮಗ್ಗುಗಳಿದೆಯಾ, ಅದನ್ನು ನೋಡಿದಾಗ ಯಾರು ನೋಡ್ತಾರೆ. ಅಷ್ಟು ಡೀಪಾಗಿ ಹೋಗಿ ಇವತ್ತು ಸಂಸ್ಥೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಇದೆ. ನಾನು ಅವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ, ಈಗ ಬರುವಾಗ ಶ್ರೀಕಂಠ ನೀನು ಇನ್ನೂ 10 ವರ್ಷ ಇರಬೇಕು, ನೀನು 10 ವರ್ಷ ಇದ್ದರೆ ಈ ಸಂಸ್ಥೆ ಇನ್ನೂ ತುಂಬ ಯಾವ ಮಟ್ಟಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ, ನಾನು ನೋಡುವೇನೋ ಭಗವಂತನ ಇಚ್ಛೆ ಇದ್ರೆ ಮಾಡ್ತೀನಿ ನಾನು ಅಂತ ಪಾಪ ಹೇಳಿದ್ರು. ಎಷ್ಟು ಶಕ್ತಿ, ಎಷ್ಟು ಯೋಚನೆ ಎಲ್ಲ ಇದೇ ಯೋಜನೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ವಿಶೇಷವಾದ ನಾಳೆ ಕೃಷಿ ಮೇಳ ಮಾಡ್ತಾರೆ. ಯಾವ ಕರ್ನಾಟಕದಲ್ಲಿ ಯಾವುದೇ ಕಾಲೇಜ್, ಅಗ್ರಿಕಲ್ಚರ್ ಕಾಲೇಜ್ ಕೃಷಿ ಮೇಳ ನಡೆದಿರೋದು ನನಗೆ ಗೊತ್ತಿಲ್ಲ. ಅವರ ಒಂದು ಶಕ್ತಿಯಿಂದ ಕೃಷಿ ಮೇಳ ನಾಳೆ ನಡೀತಾ ಇದೆ. ಅದ್ಭುತವಾದಂಥ ಕೃಷಿ ಮೇಳ. ದಯವಿಟ್ಟು ನಾಳೆ ಎಲ್ಲ ಬಂದು ನೋಡ್ಕೊಂಡು ಹೋಗ್ಬೇಕು. ಆಮೇಲೆ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಲೆವೆಲ್ ಏನಿದೆ ಅಂತಂದರೆ GK VK ಇರ್ತಕ್ಕಂಥ ಅಗ್ರಿಕಲ್ಚರ್ ಕಾಲೇಜ್ ಸ್ಟೂಡೆಂಟ್ಸ್ ಪರ್ಸೆಂಟೇಜ್ಗಿಂತ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಪರ್ಸೆಂಟೇಜ್ ಜಾಸ್ತಿ ಇದೆ. ಇದನ್ನು ತಾವು ಅಭಿನಂದಿಸಬೇಕು. ಇದಕ್ಕೆಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಪ್ರೊಫೆಸರ್ ಡಾಕ್ಟರ್ ಪುಟ್ಟರಾಜ್ ಆ್ಯಂಡ್ ಡಾಕ್ಟರ್ ಸಿದ್ದರಾಮಯ್ಯ ಕಾರಣ, ಅವರ ಸ್ಟಾಫ್ ಕಾರಣ. ಇಷ್ಟೊಂದು ಅಭಿವೃದ್ಧಿ, ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ. ಸ್ಟೂಡೆಂಟ್ಸ್ ಮಟ್ಟದಲ್ಲೂ ಸಹ ಭರವಸೆ ಬಂದಿದೆ. ಭರವಸೆ ನಾವೆಲ್ಲ ಕಳ್ಕೊತಾ ಇದ್ವಿ. ಆ ಭರವಸೆಯನ್ನ ವಿದ್ಯಾರ್ಥಿಗಳಲ್ಲಿ ನಮ್ಮ ಅಧ್ಯಕ್ಷರು ಮೂಡಿಸಿದ್ದಾರೆ. ಇಡೀ ಕನಕಪುರ ತಾಲೂಕಲ್ಲಿ, ಕನಕಪುರ ಟೌನಲ್ಲಿ ಅವ್ರ ಬಗ್ಗೆ ಟಾಕ್ ಆಫ್ ದಿ ಟೌನ್ ಆಗಿದೆ. ಅವ್ರು ಯಾರು ಏನು ಕೆಟ್ಟದ್ದು ಮಾಡಿಲ್ಲ, ಎಲ್ಲರೂ ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಅವ್ರನ್ನ ನಾವು ಉಪಯೋಗಿಸ್ಕೊಳ್ಳೋದು ಬಿಡೋದು ನಮ್ಮ ಅಧ್ಯಕ್ಷರಿಗೆ ಮ್ಯಾನೇಜ್ಮೆಂಟ್ ಬಿಟ್ಟಿದ್ದು. ಮತ್ತು ನಿಮ್ಗೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮ್ಮ ಅಧ್ಯಕ್ಷರಿಗೆ ನೀವೆಲ್ಲ ಆರೋಗ್ಯ ಆಯುಷನ್ನು ನೀವು ಭಗವಂತನನ್ನು ಕೇಳ್ಕೋಬೇಕು ಈ ಸಂಸ್ಥೆಗೋಸ್ಕರ ಅಂತ ಹೇಳ್ತಾ, ನಾನು ಪ್ರತಿನಿತ್ಯ ಪೂಜೆ ಮಾಡಿದಾಗ ನಮ್ಮ ಫ್ಯಾಮಿಲಿನೆಲ್ಲ ಹೇಳಿದ್ಮೇಲೆ ಅಧ್ಯಕ್ಷರಿಗೆ ನೆನೆಸ್ಕೊತೀನಿ. ಅವ್ರ ಅಧ್ಯಕ್ಷ ಆದಮೇಲೆ ಭಗವಂತ ಅವ್ರಿಗೆ ಆರೋಗ್ಯ ಆಯುಷ್ ಕೊಡಪ್ಪ, ಸಂಸ್ಥೆ ಅಭಿವೃದ್ಧಿಗೆ ಬೇಕು ಅವರು. ಪ್ರತಿನಿತ್ಯ ನಾನು ಅವ್ರನ್ನ ನೆನೆಸ್ಕೊಂಡು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಶ್ರೀಯುತ ದೇವರಾಜ್ ಅವರ ಬೀಳ್ಕೊಡುಗೆ ಸಮಾರಂಭದ ವೇದಿಕೆ ಮೇಲಿರುವ ಎಲ್ಲ
ಗಣ್ಯರೇ, ಈ ಸಮಾರಂಭದಲ್ಲಿ ಆಸೀನರಿರುವ ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ದೇವರಾಜು ಅವರ ಆತ್ಮೀಯ ಶಿಷ್ಯ ವರ್ಗ, ಅಭಿಮಾನಿ ವರ್ಗದವರೇ, ಇಷ್ಟೊತ್ತು ಎಲ್ಲರೂ ದೇವರಾಜು ಅವರ ಸಕಲ ಕಲಾ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಅವರು ಬರೀ ಸೋಷಿಯಾಲಜಿ ಶಿಷ್ಯರ ತಯಾರು ಮಾಡಿದ ಕೃಷ್ಣಮೂರ್ತಿ ಅವರೇ, ಸ್ಪೋರ್ಟ್ಸಲ್ಲೂ ಕೂಡ ಹಲವಾರು ವ್ಯಕ್ತಿಗಳನ್ನ ತಯಾರು ಮಾಡಿದ್ದಾರೆ. ಕ್ರೀಡಾ ಈಗ ನಮ್ಮಲ್ಲಿ ವಿಕ್ರಮ್ ಸರ್ ನಿವೃತ್ತಿ ಆದಮೇಲೆ ಕಾಯಂ ಕ್ರೀಡಾ ನಿರ್ದೇಶಕರು ಇಲ್ಲದೇ ಇರೋದ್ರಿಂದ ಅವ್ರನ್ನ ಕ್ರೀಡಾ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದೀವಿ. ಅಲ್ಲಿ ಕೂಡ ಹಲವಾರು ಬಾರಿ ಅವರ ನೇತೃತ್ವದಲ್ಲಿ ಬೆಂಗಳೂರು ಯೂನಿವರ್ಸಿಟಿಯನ್ನ ಪ್ರತಿನಿಧಿಸಿ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಸೋಷಿಯಾಲಜಿ MA ಮಾಡಕ್ಕೆ ಹೇಗೆ ಪ್ರೋತ್ಸಾಹ ಕೊಡ್ತಾ ಇದ್ರು, ಹಾಗೆ ಕ್ರೀಡೆಯಲ್ಲಿ ಕೂಡ ಮುಂದುವರೋಕ್ಕೂ ಕೂಡ ಸಹಾಯ ಮಾಡಿದ್ದಾರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ. ನಮ್ಮ ನವೀನ್ ಕುಮಾರಸ್ವಾಮಿ ಇವರುಗಳೆಲ್ಲ ಅವರಿಂದ ಹೆಚ್ಚಿನ ಮಾರ್ಗದರ್ಶನ ಪಡೆದಿದ್ದಾರೆ. ಈ ನಡುವೆ ನಾನು ಎರಡೆರಡು ಮಾತು ನಿಮ್ಮೆಲ್ಲ ಈಗ ML ಶಿವಕುಮಾರ್ ಸರ್ ಹೇಳಿದ್ರು, ನಾಳೆ ನಮ್ಮಲ್ಲಿ ಕೃಷಿ ಮೇಳ ಇರೋದ್ರಿಂದ ಈ ವೇದಿಕೆಯನ್ನ ಮತ್ತೆ ನಾಳೆ ನಾವು ಉದ್ಘಾಟನಾ ಸಮಾರಂಭಕ್ಕೆ ತಯಾರು ಮಾಡಬೇಕಾಗಿದೆ. ಅಧ್ಯಕ್ಷರು ಆ ತಯಾರಿನಲ್ಲಿ ಭಾಗವಹಿಸಿಕೆ ಅವರಿಗೆ ಪದೇ ಪದೇ ದೂರವಾಣಿ ಕರೆಗಳು ಬರ್ತಾ ಇದೆ. ಹೆಚ್ಚಿನ ಸಮಯನ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗಾಗಿ ದೇವರಾಜ್ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಇನ್ನ ಎಷ್ಟೋ ಜನ ಉತ್ಸುಕರಾಗಿದ್ರು. ನಮ್ಮ ಹತ್ರ ಕೂಡ ಮಾತಾಡುವಷ್ಟು ವಿಚಾರಗಳು ಬೇಕಾದಷ್ಟು ಇದ್ದು ಅದನ್ನೆಲ್ಲ ಖಾಲಿ ಮಾಡೋಕೆ ಆಗ್ತಾ ಇಲ್ಲ ಈಗ. ಹಾಗಾಗಿ ದೇವರಾಜ್ ಅವರ ನಿವೃತ್ತಿ ಜೀವನ ಏನಿದೆ ಇದರಲ್ಲಿ ನನ್ನ ಅವರ ವೈಯಕ್ತಿಕ ಸಂಬಂಧ. ಅವರು 91ರಲ್ಲಿ ಬಂದರು, ನಾನು 89ರಲ್ಲಿ ಬಂದೆ. ಹಾಗಾಗಿ ದೇವರಾಜ್ ಅವರ NSS ಮುಖ್ಯವಾಗಿ ಅವರು ಒಬ್ರು ಸಮಾಜಶಾಸ್ತ್ರದ ಉಪನ್ಯಾಸಕರ ಜೊತೆಗೆ NSS, ಹಾಡುಗಾರಿಕೆ, ಎಲ್ಲ ತರದ ಹಾಡುಗಾರಿಕೆ, ನಾಟಕ, ಇವುಗಳಿಂದ ನಮಗೂ ಅವ್ರಿಗೂ ಒಂದು ವೈಯಕ್ತಿಕ ಸಂಬಂಧ ಜಾಸ್ತಿಯಾಗಿ ಬೆಳೀತಾ ಹೋಯಿತು. ಏನು ಕಲಾ ವಿಭಾಗದ ವಿದ್ಯಾರ್ಥಿಗಳು ನಮ್ಮ ಹರೀಶ್ ಆಗಿರ್ಬೋದು, ಅಂಕಪ್ ಗೌಡ್ರು, ಇನ್ನಿತರ ಸ್ನೇಹಿತರು ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ನನ್ನೊಬ್ಬ ಸೈನ್ಸ್ ಮೇಸ್ಟ್ರಿಗೆ ಆತ್ಮೀಯವಾಗಿದ್ದಾರೆ ಅಂದ್ರೆ ಅದು ಬಿಕಾಸ್ ಆಫ್ ದೇವರಾಜ್ ಅವರ NSS ಮತ್ತೆ ನಾಟಕ. ದೇವರಾಜ್ ಅವ್ರ ಮೇಲೆ ಚಾಲೆಂಜ್ ಮಾಡಿ 2009 ಇಸ್ವಿನಲ್ಲಿ ನಾವು ಕೂಡ ಒಂದು ನಾಟಕವನ್ನ ನಿರ್ದೇಶನ ಮಾಡಿ 98ರಲ್ಲಿ ನಾಟಕೋತ್ಸವ ನಡೆದಿತ್ತು. ಅವಾಗ ಯಾವ್ದು ಸೈನ್ಸ್ ಮಕ್ಕಳು ಸೈನ್ಸ್ ಮಕ್ಕಳು ಭಾಗವಹಿಸಲ್ಲ, ಮುರಾಜಪ್ಪ ಅವರಿದ್ರು. ನೀವೇ ಬಂದ್ರಿ ಮಾಡಿಸ್ರಿ ಅಂದ್ರು. ಆ ಸಂದರ್ಭದಲ್ಲಿ ನನಗೆ ಉತ್ತಮವಾದ ಸಹಕಾರವನ್ನ ಕೊಟ್ಟು ಸೈನ್ಸ್ ವಿದ್ಯಾರ್ಥಿಗಳಿಂದ 2 ನಾಟಕ ಪ್ರದರ್ಶನ ಮಾಡಲಿಕ್ಕೆ ಪ್ರೇರೇಪಣೆಯಾಗಿ ಆ ನಾಟಕವನ್ನ ಮಾಡಿದಂತ ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ಆ ನಾಟಕದ ಸಂದರ್ಭ ಮತ್ತು ದೇವರಾಜ್ ಅವರ ಸಹಕಾರವನ್ನ ನೆನೆಸ್ಕೊತಾ ಹೋಗ್ತಾರೆ. ಹಾಗೆ ನನ್ನ ಅವರ ವೈಯಕ್ತಿಕವಾಗಿ ಹೇಳೋದಾದ್ರೆ, ನನ್ನ ಇಬ್ಬರು ಮಕ್ಕಳು JVN ಓದ್ತಾ ಇರಬೇಕಾದ್ರೆ ಅವರು ಯಾವ್ದಾದ್ರು ಸ್ಪರ್ಧೆ, ಪ್ರತಿ ವರ್ಷ ಸ್ಪರ್ಧೆಗಳಿಗೆ ಭಾಗವಹಿಸ್ಬೇಕಾದ್ರೆ ಭಾವಗೀತೆ, ಜಾನಪದ ಗೀತೆ ಫೆಬ್ರವರಿ, ಡಿಸೆಂಬರ್, ಜನವರಿ ತಿಂಗಳಲ್ಲಿ ದೇವರಾಜ್ ಅವರ ಹತ್ರ ಬಂದು ಪ್ರತಿ ಭಾನುವಾರ ಹಾಡನ್ನ ಕಲ್ತ್ಕೊಂಡು ಇವರು ಕಲ್ಸ್ಕೊಟ್ಟಿದ್ದಂತ ಹಾಡುಗಳನ್ನ ಇವತ್ತಿಗೂ ಕೂಡ ಅವರು ನೆನೆಸ್ಕೊಂಡು ಹಾಡ್ತಾ ಇರ್ತಾರೆ. ಪ್ರತಿ ಸಲ ಇಬ್ರು ಮಕ್ಕಳಿಗೂ ಕೂಡ ಭಾವಗೀತೆ, ಜಾನಪದ ಗೀತೆನಲ್ಲಿ ಒಂದಲ್ಲ ಒಂದು ಪ್ರೈಸ್ ಕಡ್ಡಾಯವಾಗಿ ಬರ್ತಾನೆ ಇತ್ತು, ಗ್ಯಾರಂಟಿ. ಇವ್ರ ಮೇಲೆ ತಯಾರಿ ಮಾಡ್ಕೋದ್ರೆ ಇವ್ರ ಕಡೆಯಿಂದ ಬರ್ತಾ ಇತ್ತು. ಹಾಗಾಗಿ ಆ ಪ್ರೀತಿ ವಿಶ್ವಾಸದಿಂದ ನನ್ನ 2ನೇ ಮಗಳು ಕೂಡ ಬಂದು ಇವತ್ತು ದೇವರಾಜ್ ಅವ್ರನ್ನ ಮಾತಾಡಿಸ್ಕೊಂಡು ಹೋಗಿದ್ದಾಳೆ. ಹಾಗೆ ಇಷ್ಟು ಹೇಳ್ತಾ ದೇವರಾಜ್ ಅವರ ಕುಟುಂಬಕ್ಕೆ ದೇವರಾಜ್ ಅವರಿಗೆ ಇನ್ನ ಹೆಚ್ಚಿನ ಆರ್ಥಿಕ ಶಕ್ತಿಯನ್ನ ಕೊಟ್ಟು, ನಮ್ಮ ಅಧ್ಯಕ್ಷರು ನಮ್ಮ ರಿಟೈರ್ ಆಗೋರು ಎಲ್ಲರೂ ಕೇಳ್ತಾರೆ ಮನೆ ಕಟ್ಟಿದ್ದೀರಾ, ಹೇಗಿದ್ದೀರಿ ಅಂತ. ಬಹುಶಃ ಮುಂದೆ ಮಾತಾಡ್ತಾರೆ ಅವರೇ ಅದ್ರ ಬಗ್ಗೆ. ದೇವರಾಜ್ ಅವರಿಗೆ ಹೆಚ್ಚಿನ ಶಕ್ತಿ ಕೊಡ್ಲಿ, ಆರೋಗ್ಯ ಕೊಡ್ಲಿ. ಅಮೋಘ ಏನಿದ್ದಾನೆ ಇಲ್ಲಪ್ಪ, ಅಮೋಘ ಅಮೋಘ ಈಗ 10ನೇ ಕ್ಲಾಸ್ ಓದ್ತಾ ಇದ್ದಾನೆ. ಮುಂದಿನ ಅವನಿಗೆ ಒಳ್ಳೆಯ ವಿದ್ಯಾಭ್ಯಾಸ. ಏನು ಅಮೂಲ್ಯ ಮತ್ತು ಅಪೂರ್ವ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಈಗಾಗಲೇ ವೃತ್ತಿಯಲ್ಲಿ ಸೇರ್ಕೊಂಡಿದ್ದಾರೆ. ಅಮೋಘನಿಗೂ ಕೂಡ ಅದೇ ರೀತಿ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಟ್ಟು ಅವರು ಕೂಡ ಮುಂದೆ ಜೀವನದಲ್ಲಿ ಸೆಟ್ಲ್ ಆಗುವಂತ ಶಕ್ತಿಯನ್ನ ದೇವರು ಕೊಡ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.
ಉಲ್ಟಾ ಐತೆ ನೋಡಿ